ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾನು AIB 4 ಎಕ್ಸಾಮ್ ನ ಸೆಟ್ ಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ AIB ಎಕ್ಸಾಮ್ ನಿಮಗೂ ಸದ್ಯಕ್ಕೆ ಒಂದು ಡಿಸೆಂಬರ್ ಅಲ್ಲಿ ಡೇಟ್ ಅನೌನ್ಸ್ ಮಾಡಬಹುದು ಅಂತ ಹೇಳಿ ಹೋಪ್ಸ್ ಇದೆ. ಸೊ ಬಾರ್ ಕೌನ್ಸಿಲ್ ಇಂದ ಡಿಸೆಂಬರ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಆಗುತ್ತೆ, ಡಿಸೆಂಬರ್ ಅಲ್ಲೇ ಎಕ್ಸಾಮ್ ಆಗಬಹುದು ಅನ್ನೋದೊಂದು ಹೋಪ್ ಇದೆ. ಸೊ ಲೆಟ್ ಸಿ, ಅಲ್ಲಿವರೆಗೂ AIB ಕ್ವಶನ್ ಪೇಪರ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ AIB 4 ಅಲ್ಲಿ ಬರೋ ಅಂತ ಕೆಲವೊಂದು ಕ್ವಶನ್ಸ್ ಅವಾಗಿನೋ ಹಳೆ ಟೈಮ್ ಅಲ್ಲಿರೋ ಸಬ್ಜೆಕ್ಟ್ಸ್ ಇತ್ತು. ಇವಾಗ ನಿಮಗ ಸಬ್ಜೆಕ್ಟ್ಸ್ ಇಲ್ಲ ಕೆಲವೊಂದು, ಬಟ್ ಸ್ಟಿಲ್ ನಾಲೆಜ್ ಯಾವ್ದು ವೇಸ್ಟ್ ಆಗಲ್ಲ. ಸೊ ನಾವು AIB 4 ಇಂದ ಇದನ್ನ ಸ್ಟಡಿ ಮಾಡ್ತಾ ಹೋಗೋಣ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ AIB 4 ಕ್ವಶನ್ ಪೇಪರ್ ನ ಸೆಟ್ ಡಿ ಅನ್ನ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟಿಲ್ AIB 19 ವರೆಗೂ ಎಲ್ಲ ಕ್ವಶನ್ ಪೇಪರ್ಸ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಪ್ರತಿಯೊಂದು ಎಪಿಸೋಡ್ ಅಲ್ಲಿ. ಓಕೆ, ಸೊ ಇದೊಂದು ಫಸ್ಟ್ AIB 4 ಇಂದ ಸ್ಟಾರ್ಟ್ ಮಾಡೋಣ. AIB 3 ನನ್ನ ಕ್ವಶನ್ ಪೇಪರ್ ಅಲ್ಲ ಅವೈಲೇಬಲ್ ಆಗ್ಲಿಲ್ಲ, ಸೊ ಅದಕ್ಕೆ AIB 4 ಇಂದ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ಬಂದು, ಹೂ categorized the subject of jurisprudence as expositorial jurisprudence and sensorial jurisprudence? ಓಕೆ, ಜುರಿಸ್ಪ್ರುಡೆನ್ಸ್ ಅಲ್ಲಿ ಎಕ್ಸ್ಪೊಸಿಟೋರಿಯಲ್ ಜುರಿಸ್ಪ್ರುಡೆನ್ಸ್ ಮತ್ತು ಸೆನ್ಸೋರಿಯಲ್ ಜುರಿಸ್ಪ್ರುಡೆನ್ಸ್ ಅಂತ ಹೇಳಿ ಯಾರು ಕ್ಯಾಟಗರೈಸ್ ಮಾಡಿದ್ರು ಅಂತ ಕೇಳಿದ್ರೆ ಅದ್ರ ಫಸ್ಟ್ ಆನ್ಸರ್ ಏನಿದೆ, ಬೆಂಥಮ್. ಬೆಂಥಮ್ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಜುರಿಸ್ಪ್ರುಡೆನ್ಸ್ ಅಲ್ಲಿ ಎಕ್ಸ್ಪೊಸಿಟೋರಿಯಲ್ ಜುರಿಸ್ಪ್ರುಡೆನ್ಸ್ ಮತ್ತು ಸೆನ್ಸೋರಿಯಲ್ ಜುರಿಸ್ಪ್ರುಡೆನ್ಸ್ ಅಂತ ಹೇಳಿ ಅದನ್ನ ಕ್ಯಾಟಗರೈಸ್ಡ್ ಮಾಡಿದ್ರು. ಓಕೆ, ಸೊ ಸೆಕೆಂಡ್ ಕ್ವಶನ್ ಬಂದು, ಹೂ ಡಿಸ್ಕ್ರೈಬ್ಡ್ ಜುರಿಸ್ಪ್ರುಡೆನ್ಸ್ ಆಸ್ ಲಾಯರ್ಸ್ ಎಕ್ಸ್ಟ್ರಾ ವರ್ಜನ್? ಜುರಿಸ್ಪ್ರುಡೆನ್ಸ್ ಅನ್ನೋದೇನಿದೆ, ಒಂದ್ ಲಾಯರ್ಸ್ ನ ಎಕ್ಸ್ಟ್ರಾ ವರ್ಜನ್ ಅಂತ ಹೇಳಿ ಯಾರ್ ಅದನ್ನ ಡಿಸ್ಕ್ರೈಬ್ ಮಾಡಿದ್ರು, ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ಜೂಲಿಯಸ್ ಸ್ಟೋನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಸೊ ಥರ್ಡ್ ಕ್ವಶನ್ ಬಂದು, ಫಿಕ್ಷನ್ ಥಿಯರಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್? ಕೆಳಗಡೆ ಕೊಡ್ಲಾಗಿರೋ ಯಾವ ಕಾನ್ಸೆಪ್ಟ್ ಗೆ ಫಿಕ್ಷನ್ ಥಿಯರಿ ರಿಲೇಟ್ ಆಗಿದೆ ಅಂತಂದ್ರೆ ಲೀಗಲ್ ಪರ್ಸನಾಲಿಟಿಗೆ ಇದು ಏನಾಗಿದೆಯಪ್ಪ ಅಂತಂದ್ರೆ ರಿಲೇಟ್ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಅನಾಕ್ಟೆಡ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಜಾರಿಗೆ ಬಂತು, ಯಾವಾಗ ಎನಾಕ್ಟ್ ಆಯ್ತು ಅಂದ್ರೆ 1986 ಅಲ್ಲಿ ಎನಾಕ್ಟ್ ಆಗಿದೆ. ಓಕೆ, ಸೊ ಫಿಫ್ತ್ ಕ್ವಶನ್ ನೋಡೋಣ. ಅಪೀಲ್ ಅಗೇನ್ಸ್ಟ್ ದ ಅವಾರ್ಡ್ ಆಫ್ ಕ್ಲೇಮ್ ಟ್ರಿಬ್ಯುನಲ್ಸ್ ಅಂಡರ್ ದ ಮೋಟರ್ ವೆಹಿಕಲ್ ಆಕ್ಟ್ 1988 ಕ್ಯಾನ್ ಬಿ ಮೇಡ್ ಅಂಡರ್? ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಅವಾರ್ಡ್ ಆಗಿರೋ ಒಂದು ಕ್ಲೇಮ್ಸ್ ಏನಿರುತ್ತೆ ಅದರ ಅಗೇನ್ಸ್ಟ್ ಅಲ್ಲಿ ಅಪೀಲ್ ಯಾವ ಸೆಕ್ಷನ್ ಅಲ್ಲಿ ಹೋಗ್ಬೋದಪ್ಪ ಅಂತಂದ್ರೆ ಸೆಕ್ಷನ್ 173 ಅಂತ ಹೇಳಿದ್ವಿ, ನೋಡ್ಬೋದ್ ಆಗಿದೆ. ಓಕೆ, ಸೊ ಸಿಕ್ಸ್ತ್ ಕ್ವಶನ್ ಬಂದು, ದ ಅಮೆಂಡ್ಮೆಂಟ್ ಇನ್ ಮೋಟಾರ್ ವೆಹಿಕಲ್ ಆಕ್ಟ್ ಇನ್ 1994 ದ ಕಂಪನ್ಸೇಷನ್ ಇನ್ ಕೇಸ್ ಆಫ್ ಡೆತ್. ನೋಡಿ, ಡೆತ್ ಅಲ್ಲಿ ಅಮೆಂಡ್ಮೆಂಟ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ 1994 ಅಮೆಂಡ್ಮೆಂಟ್ ಏನಾಯ್ತು, ಅವಾಗ ಕಂಪನ್ಸೇಷನ್, ಡೆತ್ ಗೆ ಕಂಪನ್ಸೇಷನ್ ಎಷ್ಟು ಸಿಕ್ತು ಅಂತಂದ್ರೆ 50,000 ಇತ್ತು ಅಂತ ನಾವು ಹೇಳ್ಬಹುದು. ಬಟ್ ಇವಾಗ ಆ ರೀತಿ ಇಲ್ಲ. ಇವಾಗ ಏನಾಗಿದೆ, ವ್ಯಕ್ತಿ ಯಾರು ತೀರ್ ಹೋಗಿರ್ತಾರೆ ಅವ್ರ ಪೊಸಿಷನ್, ಅವ್ರ ಫ್ಯಾಮಿಲಿನಲ್ಲಿ ಏನಿದೆ, ಅರ್ನ್ ಮಾಡೋರು ಅವ್ರ ಒಬ್ಬರೇ ಇದ್ದಾರಾ ಅಥವಾ ಇನ್ನೂ ಯಾರು ಇದ್ದಾರಾ, ಅರ್ನಿಂಗ್ ಸೋರ್ಸ್ ಮನೆಗೆ ಏನಾದ್ರು ಅವರೇ ಇದ್ರೆ, ಬ್ರೆಡ್ ಅರ್ನರ್ ಅವರೇ ಇದ್ರೆ, ಸೊ ಅದ್ರ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. 5 ಲಕ್ಷ 10 ಲಕ್ಷ ಈ ರೀತಿಯಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕಂಪನ್ಸೇಷನ್ ಸಿಗ್ತಾ ಇರುತ್ತೆ. ಯಾವ ವ್ಯಕ್ತಿ ತೀರ್ ಹೋಗಿದ್ದಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಸೊ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಇವಾಗ ಏನಾಗಿದೆ, ಯಾವ ವ್ಯಕ್ತಿ ತೀರ್ ಹೋಗಿದ್ದಾರೆ, ಅವ್ರ ಕೆಪಾಸಿಟಿ ಏನಿತ್ತು, ಅವ್ರ ಫ್ಯಾಮಿಲಿ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನೇನಿತ್ತು, ಅವ್ರ ಮೇಲೆ ಡಿಪೆಂಡೆನ್ಸ್ ಎಷ್ಟು ಜನ ಇದ್ದಾರೆ, ಅದೆಲ್ಲವೂ ಕೂಡ ಇವಾಗ ಏನಾಗುತ್ತೆ ಅಂತಂದ್ರೆ ಕನ್ಸಿಡರ್ ಆಗುತ್ತೆ. ಅದೆಲ್ಲದ್ರ ಮೇಲೆ ಒಂದು ಡಿಸಿಷನ್ ತಗೊಂಡು ಕಂಪನ್ಸೇಷನ್ ಅನ್ನ ಕೊಡ್ತಾರೆ. ಅರ್ಲಿಯರ್ 50,000 ಇತ್ತು, ಇವಾಗ ಏನಾಗಿದೆ ಅಂದ್ರೆ ಆ ರೀತಿಯಲ್ಲಿ ಕನ್ಸಿಡರ್ ಮಾಡ್ಕೊಂಡು ಇವಾಗ ಅವರಿಗೆ ಕಂಪನ್ಸೇಷನ್ ಅನ್ನ ಕೊಡ್ಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್, ಅಂಡರ್ ದ ವೈಕೇರಿಯಸ್ ಲಿಯಾಬಿಲಿಟಿ ದ ಲಿಯಾಬಿಲಿಟಿ ಈಸ್? ವೈಕೇರಿಯಸ್ ಲಿಯಾಬಿಲಿಟಿಯಲ್ಲಿ ಲಿಯಾಬಿಲಿಟಿ ಯಾವ ರೀತಿ ಇರುತ್ತೆ, ಜಾಯಿಂಟ್ ಇರುತ್ತಾ ಸೆವೆರಲ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಬೋತ್, ಎರಡು ಜಾಯಿಂಟ್ ಇರುತ್ತೆ ಮತ್ತೆ ಸೆವೆರಲ್ ಕೂಡ ಇರುತ್ತೆ ಅಂತ ಹೇಳಿ ನೋಡಬಹುದು. ಓಕೆ, ಸೊ ಇನ್ ಥಾಟ್ಸ್ ಇನ್ ಕೇಸ್ ಆಫ್ ಡಿಫಮೇಷನ್ ಅಲ್ಲಿ ಇಂಟೆನ್ಷನ್ ಟು ಡಿಫೇಮ್ ಈಸ್ ನಾಟ್ ಅ ನೆಸೆಸರಿ. ಏನಪ್ಪಾ ಇಲ್ಲಿ ಏನ್ ಹೇಳ್ತಾರೆ, ಇಂಟೆನ್ಷನ್ ಟು ಡಿಫೇಮ್ ಈಸ್ ನಾಟ್ ಅ ನೆಸೆಸರಿ. ಇವಾಗ ನಾನು ಬಂದ್ಬಿಟ್ಟು ನಿಮ್ಗೆ ಇನ್ಸಲ್ಟ್ ಮಾಡಿ, ಓ ಸಾರಿ ನಿನ್ಗೆ ಇನ್ಸಲ್ಟ್ ಮಾಡೋ ಉದ್ದೇಶ ನನ್ಗಿದಿಲ್ಲ, ಬಟ್ ಆದ್ರೂ ಇನ್ಸಲ್ಟ್ ಮಾಡ್ಬಿಟ್ಟೆ ಅಂತ ಹೇಳಕ್ ಆಗಲ್ಲ. ನೀವು ಒಂದ್ 4 ಜನರ ಮುಂದೆ ಯಾರನ್ನಾದ್ರೂ ಇನ್ಸಲ್ಟ್ ಮಾಡ್ಬಿಟ್ರೆ ಇಟ್ ಕನ್ಸಿಡರ್ ಆಸ್ ಅ ಡಿಫಮೇಷನ್. ಓಕೆ, ಸೊ ಯಾಕಂದ್ರೆ 4 ಜನ ಮುಂದೆ ಅವ್ರಿಗೆ ಇನ್ಸಲ್ಟ್ ಆಗಿರುತ್ತೆ, ನೀವು ಅವ್ರನ್ನ ಅಪಮಾನ ಮಾಡಿರ್ತೀರಾ, ಅವ್ರಿಗೆ ಅಪಶಬ್ದಗಳನ್ನ ಯೂಸ್ ಮಾಡಿರ್ತೀರಾ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಡಿಫಮೇಷನ್ ಆಗುತ್ತೆ. ಅಲ್ಲಿ ನಿಮ್ ಇಂಟೆನ್ಷನ್ ಇರ್ಲಿ ಇಲ್ಲದೆ ಇರ್ಲಿ, ಇಟ್ ಈಸ್ ಕನ್ಸಿಡರ್ ಆಸ್ ಅ ಡಿಫಮೇಷನ್. ಓಕೆ, ಸೊ ಇಲ್ಲಿ ಇಂಟೆನ್ಷನ್ ಟು ಡಿಫೇಮ್ ಇಸ್ ನಾಟ್ ಅ ನೆಸೆಸರಿ. ಓಕೆ, ವೆನ್ ವಾಸ್ ದ ಅಡ್ವೊಕೇಟ್ ಆಕ್ಟ್ ಇಂಟ್ರೊಡ್ಯೂಸ್ಡ್? ಅಡ್ವೊಕೇಟ್ ಆಕ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿ ಕೇಳ್ತಾರೆ.
ಅಡ್ವೊಕೇಟ್ ಆಕ್ಟ್ ಇಂಟ್ರೊಡ್ಯೂಸ್ ಆಗಿದ್ದು 1961 ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಆಸ್ ಎಕ್ಸ್ ಅಫಿಷಿಯೋ ಮೆಂಬರ್. ಕೆಳಗಡೆ ಹೆಸರು ಕೊಡ್ಲಾಗಿದೆ, ಕೆಳಗಡೆ ಕೊಟ್ಟಿರೋರಲ್ಲಿ ಯಾರನ್ನ ಎಕ್ಸ್ ಅಫಿಷಿಯೋ ಮೆಂಬರ್ ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕನ್ಸಿಸ್ಟ್ ಮಾಡುತ್ತೆ ಅಂತಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹಾಗೂ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಇಬ್ರನ್ನು ಕೂಡ ಎಕ್ಸ್ ಅಫಿಷಿಯೋ ಮೆಂಬರ್ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಓಕೆ, ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಇಂಡಿಯನ್ ಬಾರ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಫಸ್ಟ್ ಟೈಮ್ ಅಂಡರ್ ದ ಚೇರ್ಮನ್ ಆಫ್ ಸರ್ ಎಡ್ವರ್ಡ್ ಚಾಮಿಯರ್ ಇನ್ ದ ಇಯರ್. ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ಇಂಡಿಯನ್ ಬಾರ್ ಕಮಿಟಿ ಫಸ್ಟ್ ಮೊದಲ ಬಾರಿಗೆ ಎಡ್ವರ್ಡ್ ಚಾಮಿಯರ್ ಅವರ ಅಧ್ಯಕ್ಷತೆಯಲ್ಲಿ ಯಾವಾಗ ಫಾರ್ಮ್ ಆಯ್ತು, ಯಾವಾಗ ಸಂಘಟಿತ ಆಯ್ತು, ಅದನ್ನ ಸಂಘಟನೆ ಮಾಡ್ಲಾಯ್ತು, ಒಂದು ಕ್ರಿಯೇಷನ್ ಆಯ್ತು ಕಮಿಟಿದು ಅಂತಂದ್ರೆ 1923ರಲ್ಲಿ 1923 ಅಲ್ಲಿ ಅದೇನಾಯ್ತಪ್ಪ ಅಂತಂದ್ರೆ ಫಸ್ಟ್ ಟೈಮ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆಯ್ತು ಅಂತ ಹೇಳಿ ನೋಡಬಹುದು. ಓಕೆ, ಸೊ ಪವರ್ ಆಫ್ ಡಿಸಿಪ್ಲಿನರಿ ಕಮಿಟಿ ಅಂಡರ್ ದ ಅಡ್ವೊಕೇಟ್ ಆಕ್ಟ್ ಈಸ್ ಪ್ರೊವೈಡೆಡ್ ಅಂಡರ್. ಇಲ್ಲೇನ್ ಕೇಳ್ತಾ ಇದ್ದಾರೆ, ಡಿಸಿಪ್ಲಿನರಿ ಕಮಿಟಿಗೆ ಪವರ್ ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಅಡ್ವೊಕೇಟ್ ಆಕ್ಟ್ ಅಲ್ಲಿ ಡಿಸಿಪ್ಲಿನರಿ ಕಮಿಟಿಗೆ ಯಾವ ಸೆಕ್ಷನ್ ಕೆಳಗಡೆ ಪವರ್ ಕೊಡ್ಲಾಗಿದೆ ಅಂದ್ರೆ ಸೆಕ್ಷನ್ 42 ಕೆಳಗಡೆ ಏನ್ ಮಾಡಲಾಗಿದೆ, ಅವರಿಗೆ ಪವರ್ ಅನ್ನ ಕೊಡ್ಲಾಗಿದೆ. ಓಕೆ, ಸೊ ಕ್ವಶನ್ ನಂಬರ್ 13 ನಾವು ನೋಡ್ತಾ ಇದೀವಿ. ದ ಇಂಡಿಯನ್ ಕೌನ್ಸಿಲ್ ಆಫ್ ಆರ್ಬಿಟ್ರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್. ಇಲ್ಲೇನ್ ಹೇಳ್ತಾ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಆರ್ಬಿಟ್ರೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ 1996ರಲ್ಲಿ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿ ನೋಡ್ಬಹುದು. ಓಕೆ, ಇಲ್ಲಿ ಇನ್ನೊಂದೇನು ಇದು ಬರ್ತಾ ಇದೆ 14th ಕ್ವಶನ್ ಅಲ್ಲಿ ಲೆಕ್ಸ್ ಆರ್ಬಿಟ್ರಿ ಮೀನ್ಸ್. ಲೆಕ್ಸ್ ಆರ್ಬಿಟ್ರಿ ಅಂದ್ರೆ ಏನಂತ ಕೇಳ್ತಾ ಇದ್ದಾರೆ, ಆರ್ಬಿಟ್ರಲ್ ಟ್ರಿಬ್ಯುನಲ್ ಸಿಟ್ಟಿಂಗ್ ಇನ್ ಇಂಡಿಯಾ ಕ್ಯಾನ್ ಅಪ್ಲೈ ಬೈ ದ ಸಿಂಗಾಪುರ್. ಇಲ್ಲೇನಪ್ಪಾ ಇದ್ರ ಮೀನಿಂಗ್ ಏನ್ ಹೇಳ್ತಾ ಇದ್ದಾರೆ, ಲೆಕ್ಸ್ ಆರ್ಬಿಟ್ರಿ ಅಂತಂದ್ರೆ ಆರ್ಬಿಟ್ರಲ್ ಟ್ರಿಬ್ಯುನಲ್ ಸಿಟ್ಟಿಂಗ್ ಇನ್ ಇಂಡಿಯಾ ಕ್ಯಾನ್ ಅಪ್ಲೈ ಬೈ ದ ಸಿಂಗಾಪುರ್. ಇಲ್ಲಿ ಇಂಡಿಯಾದಲ್ಲೇ ಕೂತ್ಕೊಂಡು ಸಿಂಗಾಪುರ್ ಅಲ್ಲಿ ಅಪ್ಲೈ ಮಾಡ್ಬೋದು ಏನೇ ಒಂದು ಆರ್ಬಿಟ್ರಿ ಟ್ರಿಬ್ಯುನಲ್ ಏನಿದೆ ತನ್ನ ಡಿಸಿಷನ್ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಅಪ್ಲಿಕೇಬಲ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಮೀನಿಂಗ್ ಅನ್ನ ನೋಡಿದ್ವಿ. 15th ಕ್ವಶನ್ ಇದೆ, ಇನ್ ಇಂಡಿಯನ್ ದ ಆರ್ಬಿಟ್ರೇಷನ್ ಕ್ಯಾನ್ ಕನ್ಸಿಲೇಷನ್ ಆಕ್ಟ್ ವಾಸ್ ಎನಾಕ್ಟೆಡ್. The Arbitration and Conciliation Act was enacted in 1996. 1996ರಲ್ಲಿ ಕೂಡ ಇದೇನಾಯ್ತಪ್ಪ ಅಂತಂದ್ರೆ ಜಾರಿಗೆ ಬಂದಿದೆ. ಯಾವುದು? ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್. ಓಕೆ, ಸೆಕ್ಷನ್ 10 ಸಬ್ಸೆಕ್ಷನ್ 1 ಆಫ್ ದ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ ಟಾಕ್ಸ್ ಅಬೌಟ್. ಸೆಕ್ಷನ್ 10 ಕ್ಲಾಸ್ 1 ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ನಂಬರ್ ಆಫ್ ಆರ್ಬಿಟ್ರೇಷನ್ಸ್ ಏನ್ ಹೇಳುತ್ತೆ, ನಂಬರ್ ಆಫ್ ಆರ್ಬಿಟ್ರೇಷನ್ ಬಗ್ಗೆ ಹೇಳುತ್ತೆ. ಓಕೆ, 17th ಕ್ವಶನ್ ನೋಡೋಣ. ಇಲ್ಲಿ ಸುನ್ನಿ ಮುಸ್ಲಿಂ ಮ್ಯಾರೇಜ್ ವಿತ್ ಕಿತಾಬಿಯಾ ಗರ್ಲ್ ದ ಮ್ಯಾರೇಜ್ ಈಸ್. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸುನ್ನಿ ಮುಸ್ಲಿಂ ಒಬ್ಬ ಹುಡುಗ ಕಿತಾಬಿಯಾ ಮುಸ್ಲಿಂ ಇರ್ತಾಳ ಆ ಹುಡುಗಿನ ಮದ್ವೆ ಆದ್ರೆ ಆ ಮದ್ವೆ ವ್ಯಾಲಿಡಾ ವೈಡಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನಿದೆ, ವ್ಯಾಲಿಡ್ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಓಕೆ, the dissolution of Muslim Marriage Act 1989 is based on which school of Muslim law? ಇಲ್ಲೇನಿದೆಯಪ್ಪ ಅಂತಂದ್ರೆ ಡಿಸೊಲ್ಯೂಷನ್, ಮುಸ್ಲಿಂ ವಿವಾಹವನ್ನ ಡಿಸೊಲ್ಯೂಷನ್ ಮಾಡೋ ಅಂತ ಇವರೊಂದು ಏನ್ ಆಕ್ಟ್ ಇತ್ತು, ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1989. ಇದು ಯಾವ ಮುಸ್ಲಿಂ ಸ್ಕೂಲ್ ನ ಮುಸ್ಲಿಂ ಲಾ ನ ಅಂಡರ್ ಬರುತ್ತೆ ಅಂತಂದ್ರೆ ಮಲಿಕಿ ಸ್ಕೂಲ್ ಆಫ್ ಮುಸ್ಲಿಂ ಲಾ, ಈ ಒಂದು ಲಾ ಕೆಳಗಡೆ ಇದು ಬರುತ್ತೆ ಅಂತ ಹೇಳಿ ನೋಡ್ಬೋದು. ಓಕೆ, ಸೊ 19th ಕ್ವಶನ್ ನೋಡ್ತಾ ಇದೀವಿ. ಅಂಡರ್ ದ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956, a female Hindu has the capacity to take a son or daughter in adoption if she is not married. ಇಲ್ಲಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಒಬ್ಬ ಹಿಂದೂ ಲೇಡಿ ಮದ್ವೆ ಆಗಿಲ್ಲ, ಅವಳು ಸಿಂಗಲ್ ಇದ್ದಾಳ ಅಂದ್ರೂ ಕೂಡ ಅವಳು ಏನ್ ಮಾಡ್ಬೋದಪ್ಪ ಅಂತಂತಂದ್ರೆ ಹುಡುಗ ಅಥವಾ ಹುಡುಗಿನ, ಗಂಡು ಹುಡುಗ ಆಗಿರ್ಬೋದು ಅಥವಾ ಹೆಣ್ಣು ಹುಡುಗಿ ಆಗಿರ್ಬೋದು, ಅವ್ರನ್ನ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ತಾರೆ. ಬಟ್ ಇದೇ ಇನ್ ಕೇಸ್ ಏನಾದ್ರು ಗಂಡ್ ಮಗ ಮದ್ವೆ ಆಗದೆ ಇದ್ರೆ, ಗಂಡ್ಸು ಮದ್ವೆ ಆಗದೆ ಇದ್ರೆ, ಅವನೇನಾದ್ರೂ ಸಿಂಗಲ್ ಪೇರೆಂಟ್ ಇದ್ರೆ ಅವ್ನ್ ಹೋಗಿ ಹೆಣ್ ಮಗುನ ಅಡಾಪ್ಟ್ ಮಾಡ್ಕೋತೀನಿ ಅಂದ್ರೆ ಅದಕ್ಕೆ ಪರ್ಮಿಷನ್ ಸಿಗಲ್ಲ. ಅವ್ನ್ ಗಂಡ್ ಮಗುನ ಅಡಾಪ್ಟ್ ಮಾಡ್ಕೋಬಹುದು, ಬಟ್ ಹೆಣ್ ಮಗುನ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ವೇಳೆ ಲೇಡಿ ಫೀಮೇಲ್ ಏನಾದ್ರು ಇದ್ರೆ, ಅವ್ರ ಏನಾದ್ರು ಸಿಂಗಲ್ ಇದ್ರೆ ಅವರು ಹುಡುಗನ್ನು ಅಡಾಪ್ಟ್ ಮಾಡ್ಕೋಬಹುದು ಅಥವಾ
ಹೆಣ್ಮಗುನು ಕೂಡ ಅವರು ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿದೆ. ಶಿ ಇಸ್ ನಾಟ್ ಮ್ಯಾರಿಡ್, ಸ್ಟಿಲ್ ಶಿ ಕ್ಯಾನ್ ಅಡಾಪ್ಟ್ ಅ ಚೈಲ್ಡ್. ಓಕೆ, ಸೊ 20th ಕ್ವಶನ್ ನೋಡೋಣ. ಅ ಚೈಲ್ಡ್ ಬಾರ್ನ್ ಆಫ್ ಅ ವೈಡ್ ಅಂಡ್ ವೈಡೇಬಲ್ ಮ್ಯಾರೇಜ್ ಅಂಡರ್ ಹಿಂದೂ ಲಾ ಈಸ್ ಲೆಜಿಟಿಮೇಟ್. ಓಕೆ, ಇಲ್ಲೇನ್ ಹೇಳ್ತಾರೆ, ಹಿಂದೂ ವೈಡ್ ಮ್ಯಾರೇಜ್ ಅಥವಾ ವೈಡೇಬಲ್ ಯಾವುದು ಕಾನೂನುಬದ್ಧವಾಗಿ ಇಲ್ಲದ ಮದುವೆ ಇದೆ, ಕಾನೂನು ವಿರೋಧವಾದ ಮದುವೆ ಇದೆಯೋ, ಅಥವಾ ಇನ್ನು ಎರಡನೇ ಸಂಬಂಧ ಅಂತ ಹೇಳ್ತಾರೆ, ಇಲ್ಲೆಜಿಟಿಮೇಟ್ ಮ್ಯಾರೇಜ್ ಅಂತ ಹೇಳ್ತಾರೆ, ಆ ಒಂದು ಮ್ಯಾರೇಜ್ ಅಲ್ಲಿ ಹುಟ್ಟಿರೋ ಮಗು ಲೆಜಿಟಿಮೇಟಾ ಇಲ್ಲೆಜಿಟಿಮೇಟಾ ಅಂತಂದ್ರೆ ಅದು ಲೆಜಿಟಿಮೇಟೇ ಇರುತ್ತೆ. ಚೈಲ್ಡ್ ಯಾವಾಗೂ ಕೂಡ ಇಲ್ಲೆಜಿಟಿಮೇಟ್ ಇರೋದಿಲ್ಲ. ಇಟ್ ಕನ್ಸಿಡರ್ ಆಲ್ವೇಸ್ ಆಸ್ ಅ ಲೆಜಿಟಿಮೇಟ್ ಚೈಲ್ಡ್. ಓಕೆ, ಸೊ 21 ಕ್ವಶನ್ ನೋಡೋಣ. ದ ಫಾದರ್ ಆಫ್ ವಿಚ್ ಆಫ್ ದ ಲೀಡರ್ ಹ್ಯಾಸ್ ಬೀನ್ ದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇಲ್ಲೇನ್ ಕೇಳ್ತಾರೆ, ದ ಫಾದರ್ ಆಫ್ ವಿಚ್ ಆಫ್ ದ ಲೀಡರ್ ಹ್ಯಾಸ್ ಬೀನ್ ದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರಂದ್ರೆ ಮಿಸ್ಟರ್ ಮೀರಾ ಕುಮಾರ್, ಸಾರಿ ಮಿಸ್ ಮೀರಾ ಕುಮಾರ್. ಯಾರಂತೆ? ಮಿಸ್ ಮೀರಾ ಕುಮಾರ್. ಹೂ ವಾಸ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಹೂ ವಾಸ್ ದ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಯಾರು? BN ರಾವ್ ಅವರು. ಓಕೆ, ದ ಕಾನ್ಸೆಪ್ಟ್ ಆಫ್ ಜುಡಿಷಿಯಲ್ ರಿವ್ಯೂ ಇನ್ ಇಂಡಿಯಾ ಈಸ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಕನ್ವೆನ್ಷನ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ಕಾನ್ಸೆಪ್ಟ್ ಆಫ್ ಜುಡಿಷಿಯಲ್ ರಿವ್ಯೂ ಅನ್ನೋದೇನಿದೆ ಇದು ಇಂಡಿಯಾದಲ್ಲಿ ಯಾವ್ದ್ರ ಮೇಲೆ ಬೇಸ್ ಆಗಿದೆಯಪ್ಪ ಅಂತಂತಂದ್ರೆ, ಯಾವ್ದ್ರ ಮೇಲೆ ಬೇಸ್ ಆಗಿದೆ? ಇದು ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಕನ್ವೆನ್ಷನ್ ಮೇಲೆ ಬೇಸ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಓಕೆ, ಸೊ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಈಸ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ ಫಂಡಮೆಂಟಲ್ ಡ್ಯೂಟಿ ಅಂತ ಕೇಳಿದಾಗ ಇದೇನಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಹೌದು ಹಾಗೂ ಫಂಡಮೆಂಟಲ್ ಡ್ಯೂಟಿನೂ ಹೌದು. ಯಾವುದು? ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್. ನಮ್ ಸುತ್ತಮುತ್ತಲಿನ ಪರಿಸರ ಕಾಪಾಡ್ಕೊಳ್ಳೋದು ನಮ್ ಜವಾಬ್ದಾರಿನೂ ಹೌದು. ಅದೇ ರೀತಿ ಏನಪ್ಪಾ, ನಮ್ದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೂಡ ಇದೆ ಅಂತ ಅಲ್ಲಿ ಹೇಳ್ತಾರೆ. ಓಕೆ, ದ ಐಟಮ್ ಎಜುಕೇಶನ್ ಬಿಲಾಂಗ್ಸ್ ಟು ದ ಎಜುಕೇಶನ್ ಅನ್ನೋ ಒಂದು ಏನು ಪದ ಇದೆ, ಎಜುಕೇಶನ್ ಅನ್ನೋ ಒಂದು ವಸ್ತು ಏನಿದೆ, ಒಂದು ಐಟಮ್ ಏನಿದೆ, ಇದು ಯಾವ ಲಿಸ್ಟ್ಗೆ, ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು ಅಥವಾ ಕನ್ಕರೆಂಟ್ ಲಿಸ್ಟ್, ಯಾವ ಲಿಸ್ಟ್ ಬರುತ್ತೆ ಅಂತ ಕೇಳಿದಾಗ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ 26th ಕ್ವಶನ್ ನೋಡೋಣ. ವೈಲ್ interpreting the phrase equality before the law contained in Article 14 of the Constitution, the Supreme Court constantly maintained that equality means ಏನು ಅಂತ ಕೇಳ್ತಾರೆ. ಅದು equality means ಅಂದ್ರೆ ಏನು ಅಂತ ಕೇಳಿದಾಗ, among equals the law should be equal and should be equally administered. ಇಲ್ಲಿ ಏನ್ ಹೇಳ್ತಾರೆ, ಇಕ್ವಾಲಿಟಿ ಬಿಫೋರ್ ದ ಲಾ ಅಂತಂದ್ರೆ ಏನಂತ ಇಂಟರ್ಪ್ರಿಟ್ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಕಾನ್ಸ್ಟೆಂಟ್ಲಿ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಿದೆ ಅಂದ್ರೆ, ಅಮಂಗ್ ಈಕ್ವಲ್ಸ್ ಎಲ್ಲಾ ಒಂದೇ ರೀತಿ, ಮತ್ತೆ ಏನಪ್ಪಾ ಅಂದ್ರೆ ದ ಲಾ ಶುಡ್ ಬಿ ಈಕ್ವಲ್ ಅಂಡ್ ಶುಡ್ ಬಿ ಈಕ್ವಲಿ ಅಡ್ಮಿನಿಸ್ಟರ್ಡ್. ಎಲ್ಲರ ಮೇಲೇನು ಒಂದೇ ರೀತಿ ಅಡ್ಮಿನಿಸ್ಟರ್ ಆಗ್ಬೇಕು, ಮತ್ತೆ ಒಂದೇ ರೀತಿ ಸಮಾನವಾಗಿನೇ ನೋಡ್ಬೇಕು, ಸಮಾನವಾಗಿನೇ ಅಡ್ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ 27th ಕ್ವಶನ್ ನೋಡೋಣ. ದ ನಂಬರ್ ಆಫ್ fundamental rights available in Constitution of India is 6. ಫಂಡಮೆಂಟಲ್ ರೈಟ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 6 ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವಾಗ? EIB 4 ಕ್ವಶನ್ ಪೇಪರ್ ಅಲ್ಲಿ. ಓಕೆ, EIB 4 ಕ್ವಶನ್ ಪೇಪರ್ ಅಲ್ಲಿ. 28th ಕ್ವಶನ್ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫಂಡಮೆಂಟಲ್ ರೈಟ್ಸ್ ವಾಸ್ ಡಿಸ್ಕ್ರೈಬ್ಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ನ ಹಾರ್ಟ್ ಮತ್ತೆ ಸೋಲ್ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ್ದನ್ನ ಎಕ್ಸ್ಪ್ಲೇನ್ ಮಾಡಿದಾರೆ ಅಂದ್ರೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಪಡೆದುಕೊಳ್ಳೋ ಒಂದೇನು ಅಧಿಕಾರ ಇದೆ, ಆ ಒಂದು ಅಧಿಕಾರನ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಂತ ಹೇಳಿದ್ದಾರೆ, ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಓಕೆ, ಸೊ 29th ಕ್ವಶನ್ ನೋಡೋಣ. ವಾಟ್ ಈಸ್ ದ ಪೀರಿಯಡ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ? ಇಲ್ಲಿ ಕೇಳ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ಆಗೋ ಒಂದು ಪೀರಿಯಡ್ ಏನಿದೆ, ಸರ್ವಿಸ್ ಪೀರಿಯಡ್ ಏನಿದೆ, ಅದ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಂಟ್ರೋಲರ್ ಅಂಡ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವ್ರದ್ದು ಎಷ್ಟಿರುತ್ತೆ ಅಂದ್ರೆ 6 years.
6 ವರ್ಷ ಅವ್ರ ಅಪಾಯಿಂಟ್ಮೆಂಟ್ ಆಗಿ 6 ವರ್ಷವರೆಗೂ ಅವ್ರು ಸರ್ವಿಸ್ ಮಾಡಬಹುದು, ಅಥವಾ ಅವರಿಗೆ ಅದಕ್ಕೂ ಮುಂಚೆ 65 ವರ್ಷ ಆಗ್ಬಿಟ್ರೆ ಅಲ್ಲಿವರೆಗೂ ಅವರು ಮಾಡ್ಬೋದು. ಯಾವ್ದು ಬೇಗ ಆಗುತ್ತೋ ಅದು. ಅವ್ರು ಒಂದ್ ವೇಳೆ 65 ವರ್ಷ ಆಗಿಲ್ಲಪ್ಪ, ಅವ್ರು ಏನಾದ್ರು ಒಂದ್ ವೇಳೆ ಒಂದು 55 ಇಯರ್ಗೆ ಅಪಾಯಿಂಟ್ಮೆಂಟ್ ಆಗಿದ್ರೆ 65 ಅಂದ್ರೆ 10 ಇಯರ್ಸ್ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡಕ್ ಆಗಲ್ಲ. ಸೊ 6 ವರ್ಷ ಆದ ತಕ್ಷಣ ಅಂದ್ರೆ ಅವ್ರು 61 ಇಯರ್ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ರಿಟೈರ್ಮೆಂಟ್ ಆಗಿರುತ್ತೆ. ಅಥವಾ ಒಂದ್ ವೇಳೆ ಏನಾದ್ರು ಅವ್ರು 62 ಇಯರ್ಸ್ ಏನಾದ್ರು ಅಪಾಯಿಂಟ್ಮೆಂಟ್ ಆಗಿದ್ರೆ 6 ಇಯರ್ಸ್ ಅಂದ್ರೆ ಏನಾಗುತ್ತಪ್ಪ, ಅಲ್ಲಿ 68 ಇಯರ್ ವರೆಗೂ ವೇಟ್ ಮಾಡ್ಬೇಕು, ಬಟ್ ಅಲ್ಲಿವರೆಗೂ ವೇಟ್ ಮಾಡಲ್ಲ. 65 ಇಯರ್ಸ್ ಆದ ತಕ್ಷಣ ಅವ್ರಿಗೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಓಕೆ, ಸೊ ಇದನ್ನ ನಾವು ನೋಡಿದ್ವಿ. 30th ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ರಿಟ್ಸ್ ಈಸ್ ಅ bulwark of personal freedom? ಓಕೆ, ಪರ್ಸನಲ್ ಫ್ರೀಡಮ್ ಯಾವ್ದು ಅಂತ ಕೇಳ್ತಾರೆ. ಹೆಬಿಯಸ್ ಕಾರ್ಪಸ್. ಈಗ ನಾವ್ ಯಾರಾದ್ರೂ ಡಿಟೈನ್ ಮಾಡಿದ್ರೆ, ಅರೆಸ್ಟ್ ಮಾಡಿದ್ರೆ ಅವ್ರನ್ನ 24 hours ಅಲ್ಲಿ ಕೋರ್ಟ್ ಮುಂದೆ ಹಾಜರ್ಪಡಿಸ್ಬೇಕು ಅಂತ ಹೇಳ್ತೀವಿ. ಹೆಬಿಯಸ್ ಕಾರ್ಪಸ್ ಒಂದು ರಿಟ್ ಏನಿದೆ ಇದು ಅದ್ರಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಒಂದು ಹೆಬಿಯಸ್ ಕಾರ್ಪಸ್ ಅನ್ನ ನಾವ್ ಇದ್ರಲ್ಲಿ ನೋಡ್ಬೋದಾಗಿದೆ. ಸುಪ್ರೀಮಸಿ ಆಫ್ ಲಾ, ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ predominance of legal spirit are the basic principles of doctrine of rule of law. ಏನಪ್ಪ, ರೂಲ್ ಆಫ್ ಲಾ ಏನ್ ಡಾಕ್ಟ್ರಿನ್ ಇದೆ ಇದರಲ್ಲಿ ಇದೇನ್ ಹೇಳ್ತಾರೆ, ಸುಪ್ರೀಮಸಿ ಆಫ್ ಲಾ, ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್ ಇವೆಲ್ಲವೂ ಏನಾಗುತ್ತೆ ಅಂತಂದ್ರೆ ಇನ್ಕ್ಲೂಡ್ ಆಗುತ್ತೆ, ಬರುತ್ತೆ, ಅದರ ಬೇಸಿಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಯಾವುದು, ಡಾಕ್ಟ್ರಿನ್ ಆಫ್ ರೂಲ್ ಆಫ್ ಲಾ. ಓಕೆ, ರೂಲ್ ಆಫ್ ಲಾ ಈಸ್ ದ ಆಕ್ಚುಲಿ ರೂಲ್ ಆಫ್ ಲಾ ಇವಾಗ ಸದ್ಯಕ್ಕೆ ನಿಮ್ಗೆ ಸಬ್ಜೆಕ್ಟ್ ಇಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ. ನಾಲೆಜ್ ಡಸಂಟ್ ವೇಸ್ಟ್ ಅಂತ ಅವಾಗ್ಲೇ ಹೇಳ್ದೆ. ಸೊ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ, ಹೇಳ್ತಾ ಇದ್ದೀನಿ. 32 ಕ್ವಶನ್ಸ್. 32nd ಕ್ವಶನ್. ರೂಲ್ ಆಫ್ ಲಾ ಈಸ್ ದ antithesis of arbitrarians in all civilized societies. It has come to be regarded as mark of a free society. It seeks to maintain the balance between the opposite notions of individuals' liberty and public order. This was opined by whom in famous ಹೆಬಿಯಸ್ ಕಾರ್ಪಸ್ ಕೇಸ್. ಈ ಹೆಬಿಯಸ್ ಕಾರ್ಪಸ್ ಕೇಸ್ ಅಲ್ಲಿ ಈ ಒಂದು ಏನು ರೂಲ್ ಆಫ್ ಲಾದ್ ಏನು ಒಪಿನಿಯನ್ ಇದೆ, ಈ ಒಂದು ಒಪಿನಿಯನ್ ಅನ್ನ ಯಾರ ಒಂದು ಹೇಳಿಕೆಯಲ್ಲಿ ಹೇಳಿದ್ರು ಅಂದ್ರೆ ಜಸ್ಟಿಸ್ HR ಖನ್ನಾ ಅವ್ರು ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ನೋಡ್ಬೋದಾಗಿದೆ. ಮ್ಯಾಕ್ಸಿಮ್ ಆಫ್ ಡೆಲಿಗೇಟ್ಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್ ಮೀನ್ಸ್ ಡೆಲಿಗೇಟ್ ಕೆನಾಟ್ ಫರ್ದರ್ ಡೆಲಿಗೇಟ್. ಇಲ್ಲಿ ಏನ್ ಹೇಳ್ತಾರೆ, ಮ್ಯಾಕ್ಸಿಮ್ ಏನಿದೆ, ಡೆಲಿಗೇಟ್ಸ್ ನಾನ್ ಪೊಟೆಸ್ಟ್ ಡೆಲಿಗೇಟ್ ಮೀನ್ಸ್ ಈ ಡೆಲಿಗೇಟ್ ಏನಿದೆ ಕೆನಾಟ್ ಬಿ ಫರ್ದರ್ ಡೆಲಿಗೇಟ್. ಒಂದ್ಸಲ ಪನಿಷ್ಮೆಂಟ್ ಆಗಿದ್ದು ಮತ್ತೊಂದ್ಸಲಿ ಅವ್ರಿಗೆ ಅದೇ ಸೇಮ್ ಪನಿಷ್ಮೆಂಟ್ ಅನ್ನ, ಸೇಮ್ ಒಂದು ತಪ್ಪಲ್ಲಿ ಮತ್ತೊಂದು ಸೇಮ್ ತಪ್ಪನ್ನ, ಅಥವಾ ಸೇಮ್ ತಪ್ಪಲ್ಲಿ ಶಿಕ್ಷೆ ಆಗ್ಬಿಟ್ಟಿದೆ ಮತ್ತೆ ಅದೇ ತಪ್ಪಿಗೆ ಮತ್ತೆ ಶಿಕ್ಷೆ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆ, Consumer Protection Act 1986 is predominantly based on UN General Assembly resolution with due negotiation in the ಇಲ್ಲೇನ್ ಹೇಳಿದ್ದಾರೆ, ಇದು ಕ್ವಶನ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಇದ್ಯಾವುದು ಅಲ್ಲ. ಓಕೆ, ಇಲ್ಲೇನ್ ಮೇಲ್ಗಡೆ ಕೊಟ್ಟಿದ್ದಾರೆ ಇದ್ಯಾವುದು ಅಲ್ಲ, ಇದಕ್ ಬೇರೆನೆ ಇದೆ, ಇದ್ಯಾವುದು ಇದರಲ್ಲಿ ಬರಲ್ಲ. ಓಕೆ, 35th ಕ್ವಶನ್ ಅಲ್ಲಿ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ irrelevant fact under Evidence Act 1872? Which of the following is irrelevant fact ಅಂತ ಕೇಳ್ತಾರೆ. Fact which makes other relevant facts as highly probable ಇದೇನಿದೆ ಇದು irrelevant ಇದೆ. ಬಾಕಿ ಏನ್ ಕೊಟ್ಟಿದ್ದಾರೆ, fact regarding motive, fact regarding statements without related conduct, facts regarding statements ಕ್ಲಬ್ಡ್ ವಿತ್ ಕಂಡಕ್ಟ್, ಇವೆಲ್ಲ ಏನಿದೆ ಇವೆಲ್ಲ ರಿಲೇಟೆಡ್ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರಲ್ಲಿ ರಿಲೇಟೆಡ್ ಯಾವ್ದು ಇಲ್ಲ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಒನ್ ಡಿ ಏನ್ ಆನ್ಸರ್ ಇದೆ, ಇದು ರಿಲೇಟೆಡ್ ಇಲ್ಲ ಅಂತ ನಾವು ನೋಡಬಹುದು. ಓಕೆ, ಟೆಸ್ಟ್ ಆಫ್ ಕಾಂಪಿಟೆನ್ಸಿ ಆಫ್ ವಿಟ್ನೆಸ್ ಈಸ್ capable of understanding the nature of question and giving rational answer. Okay, so ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಟೆಸ್ಟ್ ಆಫ್ ಕಂಪಿಟೆನ್ಸಿ ಆಫ್ ವಿಟ್ನೆಸ್ ಅಂತ ಕೇಳ್ತಾರೆ. ವಿಟ್ನೆಸ್ ಕೊಡಕ್ ಬಂದವರು ಕಂಪಿಟೆಂಟ್ ಇದಾರಾ ಇಲ್ವಾ ಅಂತ ಕೇಳಿದಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಏನ್ ಕ್ವಶನ್ ಇದೆ,
ಆ ಕೇಸ್ ಯಾವ ನೇಚರ್ ಅದಿದೆ, ಅಲ್ಲಿ ಏನಾಗಿದೆ, ನಾನು ಏನ್ ವಿಟ್ನೆಸ್ ಕೊಡ್ತಾ ಇದ್ದೀನಿ, ನಾನು ವಿಟ್ನೆಸ್ ಕೊಡೋದ್ರಿಂದ ಅಲ್ಲಿ ಏನ್ ಪರಿಣಾಮ ಆಗುತ್ತೆ, ಎಲ್ಲವನ್ನು ತಿಳ್ಕೊಳ್ಳೋ ಶಕ್ತಿ ಇರ್ಬೇಕು, ಮತ್ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಅವ್ರಿಗೆ ಬಂದಿರ್ಬೇಕು. ಓಕೆ, ಸೊ ಆ ರೀತಿ ಇದ್ದಾಗ ಮಾತ್ರ ಅದನ್ನ ನಾವು ಟೆಸ್ಟ್ ಆಫ್ ಕಂಪಿಟೆನ್ಸಿ ಆಫ್ ವಿಟ್ನೆಸ್ ಅಂತ ಹೇಳಿ ಹೇಳ್ತೀವಿ, ಕಾಂಪಿಟೆಂಟ್ ವಿಟ್ನೆಸ್ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಓಕೆ, 37th ಕ್ವಶನ್ ನೋಡೋಣ. ವಿಚ್ ಒನ್ ಈಸ್ ಎಕ್ಸೆಪ್ಷನ್ ಟು ರೂಲ್ ಆಫ್ ಹಿಯರ್ಸೆ ಎವಿಡೆನ್ಸ್? ಹಿಯರ್ಸೆ ಎವಿಡೆನ್ಸ್ ಅಂತ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತಂದ್ರೆ ಡೈಯಿಂಗ್ ಡಿಕ್ಲರೇಷನ್. ಡೈಯಿಂಗ್ ಡಿಕ್ಲರೇಷನ್ ಇದೆ ಏನಿದೆ ಅದನ್ನ ಹಿಯರ್ಸೆ ಎವಿಡೆನ್ಸ್ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊತಾರೆ. ಯಾವ್ದೇ ವ್ಯಕ್ತಿ ಏನಾದ್ರೂ ವಿಕ್ಟಮ್ ಇದ್ರೆ, ಅವ್ರೇನಾದ್ರೂ ಸಾಯೋ ಸ್ಥಿತಿಯಲ್ಲಿದ್ದಾಗ ಅವ್ರೇನಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಡೈಯಿಂಗ್ ಡಿಕ್ಲರೇಷನ್ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಳ್ಳಾಗುತ್ತೆ, ಅದನ್ನ ಡೈಯಿಂಗ್ ಡಿಕ್ಲರೇಷನ್ ಅಂತ ಎವಿಡೆನ್ಸ್ ಅಂತ ಹೇಳಿ ಅದನ್ನ ಒಪ್ಕೊಳ್ಳಾಗುತ್ತೆ. ಓಕೆ, 38 ಕ್ವಶನ್ ನೋಡೋಣ. ಕಮ್ಯುನಿಕೇಶನ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಈಸ್ ಟ್ರೀಟೆಡ್ ಆಸ್ ಅ ಪ್ರೈವೇಟ್ ಇಫ್ ಕಮ್ಯುನಿಕೇಶನ್ ವಾಸ್ ಮೇಡ್ ಡ್ಯೂರಿಂಗ್ ಮ್ಯಾರೇಜ್ ಇವನ್ ವಿತೌಟ್ ಪ್ರಾಮಿಸ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ. ಇಲ್ಲೇನ್ ಹೇಳ್ತಾರಪ್ಪ ಅಂತಂತಂದ್ರೆ ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಏನ್ ಕಾನ್ವರ್ಸೇಷನ್ ನಡೀತೆ ಅದನ್ನ ಪ್ರಿವಿಲೇಜ್ಡ್ ಅಂತ ಹೇಳಿ, ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಹೇಳಿ, ಟ್ರೀಟೆಡ್ ಆಸ್ ಅ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಹೇಳಿ ಯಾಕೆ ಹೇಳ್ತೀವಿ, ಅದನ್ನ ಯಾವಾಗ ಹೇಳ್ತೀವಿ ಅಂತ ಹೇಳಿದಾಗ ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಅವ್ರ ಮದ್ವೆ ಒಂದು ಸಂಬಂಧದಲ್ಲಿ ಅವ್ರ ಮಾತುಕತೆ ಆಗಿರ್ಬೋದು ಅಥವಾ ಅವ್ರ ಪ್ರಾಮಿಸ್ ಗಳಾಗಿರ್ಬೋದು, ಆ ಕಾನ್ಫಿಡೆನ್ಶಿಯಾಲಿಟಿ ಆಗಿರ್ಬೋದು, ಅದೆಲ್ಲವೂ ಏನಪ್ಪಾ ಅಂತಂದ್ರೆ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಹೇಳಿ ನಾವು ಹೇಳ್ತೀವಿ, ಪ್ರಿವಿಲೇಜ್ಡ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿ ಹೇಳ್ತೀವಿ. ಲೀಡಿಂಗ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇವನ್ ವಿತೌಟ್ ಪರ್ಮಿಷನ್ ಆಫ್ ಕೋರ್ಟ್ ಡ್ಯೂರಿಂಗ್. ಯಾವಾಗ ಲೀಡಿಂಗ್ ಕ್ವಶನ್ಸ್ ಅನ್ನ ಕೇಳ್ಬೋದು, ಎಸ್ ಆರ್ ನೋ, ಇದು ಸರಿಯಾಗಿದೆನಾ ಇಲ್ವಾ, ಎಸ್ ಆರ್ ನೋ ಹೇಳಿ ಅಂತ ಹೇಳಿ ಲೀಡಿಂಗ್ ಕ್ವಶನ್ಸ್ ಅನ್ನ, ಅಂದ್ರೆ ನಾವೇ ಆನ್ಸರ್ ಹೇಳ್ಬಿಟ್ಟು ಇದು ಸರಿಯೇನಾ ತಪ್ಪಾ ಅಂತ ನಾವು ಕೇಳಿದಾಗ, ನೀವು ಧಾರವಾಡದಿಂದಾನೇ ಬಂದಿದ್ದೀರಾ ಅಂತ ನಾನು ಕೇಳಿದ್ರೆ ಆ ವ್ಯಕ್ತಿ ಧಾರವಾಡದಿಂದ ಬಂದಿದ್ರೆ ಹೌದು ಅಂತಾದ್ರೂ ಹೇಳ್ಬೇಕು, ಇಲ್ಲ ಅಂತಾದ್ರೂ ಹೇಳ್ಬೇಕು, ಬೇರೆ ಆನ್ಸರ್ ಹೇಳಕ್ ಬರೋದಿಲ್ಲ. ಸೊ ಆ ರೀತಿ ಲೀಡಿಂಗ್ ಕ್ವಶನ್ಸ್ ಗಳನ್ನ ಇಲ್ಲಿ ನಾವು ಯಾವಾಗ ಕೋರ್ಟ್ ಪರ್ಮಿಷನ್ ಇಲ್ಲೇ ಕೇಳ್ಬೋದು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಕೇಳಬಹುದು. ಓಕೆ, ಚೀಫ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಅವ್ರನ್ನ ಆ ರೀತಿ ಲೀಡಿಂಗ್ ಕ್ವಶನ್ಸ್ ಕೇಳಕ್ ಬರಲ್ಲ. ಅದಕ್ಕೆ ಕೇಳ್ಬೇಕಾದಲ್ಲಿ ಏನಪ್ಪಾ ಅಂದ್ರೆ ಕೋರ್ಟ್ ಇಂದ ಸ್ಪೆಷಲ್ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಅಥವಾ ನಮ್ಮ ವಿಟ್ನೆಸ್ ಏನಾದ್ರು ಹಾಸ್ಟೈಲ್ ಆಗಿದ್ರೆ ಆವಾಗ ನಾವು ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿ ಆವಾಗ ಲೀಡಿಂಗ್ ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ವಿತೌಟ್ ಕೋರ್ಟ್ ಪರ್ಮಿಷನ್ ವಿ ಕ್ಯಾನ್ ಆಸ್ಕ್ ಲೀಡಿಂಗ್ ಕ್ವಶನ್ಸ್. ಓಕೆ, ಸೊ 40th ಕ್ವಶನ್ ನೋಡೋಣ. ವಾಟ್ ಡು ಯು ಮೀನ್ ಬೈ ವರ್ಡ್ ಎವಿಡೆನ್ಸ್? ಎವಿಡೆನ್ಸ್ ಅಂದ್ರೆ ಏನು ಅಂತ ಕೇಳ್ತೀವಿ. ಎವಿಡೆನ್ಸ್ ಅಂದ್ರೆ ಏನು ಅಂದ್ರೆ ಫ್ಯಾಕ್ಟ್ಸ್ ಇಂಟ್ರಡ್ಯೂಸ್ ಇನ್ ಕೋರ್ಟ್ ಆಫ್ ಲಾ. ಕೋರ್ಟ್ ಆಫ್ ಲಾ ಅಲ್ಲಿ ಫ್ಯಾಕ್ಟ್ಸ್ ಅನ್ನ ಯಾವ್ದು ಪರಿಚಯ ಮಾಡಿಸ್ಕೊಡುತ್ತೋ, ಯಾವ್ದು ಇಂಟ್ರಡ್ಯೂಸ್ ಮಾಡುತ್ತೋ ಅದನ್ನ ಏನಂತ ಹೇಳ್ತೀವಿ ಎವಿಡೆನ್ಸ್ ಅಂತ ಹೇಳ್ತೀವಿ. ಇವಾಗ ನಾವೇನೋ ಒಂದು ಇನ್ಸಿಡೆಂಟ್ ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಸಾಕ್ಷಿ ಕೊಟ್ಬಿಟ್ಟು, ಓ ಈ ರೀತಿ ಆಗಿತ್ತು, ಇದೇ ಸಾಕ್ಷಿ, ಅದಕ್ಕೆ ಇದನ್ನ ನೋಡಿ ನೀವು ಅದನ್ನ ಏನೋ ಫ್ಯಾಕ್ಟ್ ಅನ್ನ ನೀವು ಕಂಡುಹಿಡಿಬಹುದು ಅಂತ ಹೇಳಿದಾಗ ಅದೇನಾಗುತ್ತೆ ಎವಿಡೆನ್ಸ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ವಾಟ್ ಈಸ್ ಅ ಫ್ಯಾಕ್ಟ್ ಇನ್ ಇಶ್ಯೂ? ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ಏನು ಅಂತ ಕೇಳ್ತಾರೆ. ನೆಸೆಸರಿ ಫ್ಯಾಕ್ಟ್ ಟು ಅರೈವ್ ಆರ್ ಡಿಟರ್ಮೈನ್ ರೈಟ್ಸ್, ಲಿಯಬಿಲಿಟಿ ಆರ್ ಇಮ್ಯುನಿಟಿ. ಇಲ್ಲೇನ್ ಹೇಳ್ತಾರಪ್ಪ, ವಾಟ್ ಈಸ್ ಫ್ಯಾಕ್ಟ್ ಇನ್ ಇಶ್ಯೂ ಅಂತಂದಾಗ ನೆಸೆಸರಿ ಫ್ಯಾಕ್ಟ್ ಏನಿದೆ, ಯಾವ್ದು ನೆಸೆಸರಿ ಫ್ಯಾಕ್ಟ್ ಇದೆ ಅದೇನಪ್ಪಾ ಅಂತಂದ್ರೆ ಅರೈವ್ ಆರ್ ಡಿಟರ್ಮೈನ್ ರೈಟ್ಸ್, ಲಿಯಬಿಲಿಟಿ ಆರ್ ಇಮ್ಯುನಿಟಿ. ಇವೆಲ್ಲವನ್ನು ಒಳಗೊಂಡು ಏನಾಗಿದೆಪ್ಪ ಅಂತಂದ್ರೆ ಫ್ಯಾಕ್ಟ್ ಇನ್ ಇಶ್ಯೂ ಇರುತ್ತೆ. ಫ್ಯಾಕ್ಟ್ ಇನ್ ಇಶ್ಯೂ ಅಂದ್ರೆ ಯಾವ ಒಂದು ಫ್ಯಾಕ್ಟ್ ಬಗ್ಗೆ ಬೋತ್ ಪಾರ್ಟೀಸ್ ಆರ್ ನಾಟ್ ಇಬ್ರು ಏನಪ್ಪಾ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ, ಇಶ್ಯೂ ಮಾಡ್ತಾ ಇದಾರೆ, ಡಿಸ್ಪ್ಯೂಟ್ ಮಾಡ್ತಾ ಇದಾರೆ. ಇದು ಏನೋ ಒಂದು ವಸ್ತು ಬಗ್ಗೆ ಇಬ್ರು ಯಾರೋ ಹೊಡೆದಾಡ್ತಾ ಇದಾರೆ ಅಂತಂದ್ರೆ, ಯಾರೋ ಒಂದು ಪಾರ್ಟಿಷನ್ ಸೂಟ್ ಹಾಕಿದ್ದಾರೆ, ಒಬ್ರು ಪಾರ್ಟಿಷನ್ ಬೇಕಂತಾರೆ, ಒಬ್ರು ಪಾರ್ಟಿಷನ್ ಬೇಡ ಅಂತ ಹೇಳ್ತಾರೆ, ಒಬ್ಬರ ಪ್ರಾಪರ್ಟಿ ನಂದು ಅಂತ ಹೇಳ್ತಾರೆ, ಇನ್ನೊಬ್ಬರ ಪ್ರಾಪರ್ಟಿ ಇಲ್ಲ ನಿನಗಲ್ಲ ನಂದದು ಅಂತ ಹೇಳ್ತಾರೆ. ಯಾವ ಫ್ಯಾಕ್ಟ್ ಇಶ್ಯೂ ಅಲ್ಲಿದೆಯೋ ಅದನ್ನೇನ್ ಹೇಳ್ತೀವಿಪ್ಪ ಅಂತಂದ್ರೆ ಇಲ್ಲಿ ನಾವು ಒಂದು ಫ್ಯಾಕ್ಟ್ ಇನ್ ಇಶ್ಯೂ ಅಂತ ಹೇಳಿ ಆ ಒಂದು ಇಶ್ಯೂನ ಇಲ್ಲಿ ಕನ್ಸಿಡರ್ ಮಾಡಿಕೊಂಡು ಕೇಸನ್ನ ಮುಂದಕ್ಕೆ ನಡೆಸಲಾಗುತ್ತೆ. ಓಕೆ, ರಿಲೆವೆಂಟ್ ಫ್ಯಾಕ್ಟ್ ಈಸ್, ರಿಲೆವೆಂಟ್ ಫ್ಯಾಕ್ಟ್ ಅಂತಂದ್ರೆ ಫ್ಯಾಕ್ಟ್ ಲೀಗಲಿ ರಿಲೆವೆಂಟ್ ಟು ಎನಿ ಫ್ಯಾಕ್ಟ್ ಇನ್ ಇಶ್ಯೂ. ರಿಲೆವೆಂಟ್ ಫ್ಯಾಕ್ಟ್ ಅಂದಾಗ ರಿಲೆವೆಂಟ್ ಫ್ಯಾಕ್ಟ್ ಏನಂತ ಯಾವ ಫ್ಯಾಕ್ಟ್ ಇಶ್ಯೂ ಅಲ್ಲಿ ಇದೆಯೋ, ಫ್ಯಾಕ್ಟ್ ಇನ್ ಇಶ್ಯೂ ಇದೆಯೋ ಅದಕ್ಕೆ ಲೀಗಲಿ ಸಂಬಂಧಿಸಿರ್ಬೇಕು, ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಫ್ಯಾಕ್ಟ್ ಅನ್ನ ಲೀಗಲಿ ಏನಂತ ಹೇಳ್ತೀವಿ ರಿಲೆವೆಂಟ್ ಫ್ಯಾಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ದ ಟರ್ಮ್ ಲಾಕ್ ಔಟ್ ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಡಿಫೈನ್ಡ್ ಇನ್. ಲಾಕ್ ಔಟ್ ಅನ್ನೋದ್ರ ಬಗ್ಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಸೆಕ್ಷನ್ 2 clause 1 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ದ ಟರ್ಮ್ ಲೇ ಆಫ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂಡರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್. ಲೇ ಆಫ್ ಅನ್ನೋದ್ರ ಬಗ್ಗೆ ಯಾವ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಸೆಕ್ಷನ್ 2 KK. ಓಕೆ,
ಸೊ ಲಾಸ್ಟ್ ಕ್ವಶನ್ ನಾವು ನೋಡಿದ್ವಿ ಏನು 44th ಕ್ವಶನ್. ದ ಟರ್ಮ್ ಲೇ ಆಫ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2 ಕ್ಲಾಸ್ K. ಓಕೆ, ಸೊ ಯಾವ್ದ್ರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಏನಿದೆ ಲೇ ಆಫ್ ಅನ್ನೋದೇನಿದೆ ಸೆಕ್ಷನ್ 2 ಕ್ಲಾಸ್ K ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅಂತ ಹೇಳಿ ನೋಡ್ತೀವಿ. ಓಕೆ, ದ ಟ್ರೇಡ್ ಯೂನಿಯನ್ ಆಕ್ಟ್ ವಾಸ್ ಎನಾಕ್ಟೆಡ್. ದ ಟ್ರೇಡ್ ಯೂನಿಯನ್ ಆಕ್ಟ್ ಯಾವಾಗ ಎನಾಕ್ಟ್ ಆಯ್ತಪ್ಪ ಅಂತಂದ್ರೆ 1926 ಅಲ್ಲಿ ಎನಾಕ್ಟ್ ಆಗಿದೆ. ಓಕೆ, ಸೊ 46th ಕ್ವಶನ್. ದ ಟರ್ಮ್ ಮಿನಿಮಮ್ ವೇಜ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಇನ್. ಯಾವ್ದ್ರಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ದ ಮಿನಿಮಮ್ ವೇಜ್ ಆಕ್ಟ್ ಅಲ್ಲಿ ಮಿನಿಮಮ್ ವೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದಾಗಿದೆ. ಓಕೆ, ದ ಮಿನಿಮಮ್ ವೇಜಸ್ ಆಕ್ಟ್ ವಾಸ್ ಎನಾಕ್ಟೆಡ್. ಮಿನಿಮಮ್ ವೇಜಸ್ ಆಕ್ಟ್ ಯಾವಾಗ ಎನಾಕ್ಟ್ ಆಯ್ತು ಅಂತಂದ್ರೆ ಇಲ್ಲಿ 4 ಆನ್ಸರ್ ಕೊಟ್ಟಿದ್ದಾರೆ, 4 ಆನ್ಸರ್ ತಪ್ಪಾಗಿದೆ, ಯಾವುದು ಕರೆಕ್ಟ್ ಆಗಿಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು 1948 ಅಲ್ಲಿ ಮಿನಿಮಮ್ ವೇಜಸ್ ಆಕ್ಟ್ ಏನಾಗಿತ್ತು ಅಂದ್ರೆ ಎನಾಕ್ಟ್ ಆಯ್ತು, ಜಾರಿಗೆ ಬಂತು ಅಂತ ಹೇಳಿ ನೋಡ್ಬೋದಾಗಿದೆ. ಓಕೆ, ಸೊ 48th ಕ್ವಶನ್ ನೋಡೋಣ. ದ ಟ್ರೇಡ್ ಯೂನಿಯನ್ ಆಕ್ಟ್ ಪ್ರೊವೈಡ್ ಫಾರ್. ದ ಟ್ರೇಡ್ ಯೂನಿಯನ್ ಆಕ್ಟ್ ಯಾವ್ದಕ್ಕೆ ಪ್ರೊವೈಡ್ ಮಾಡಿದಾರ ಅಂತಂದ್ರೆ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್, ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್ ಆಫ್ ವರ್ಕರ್ಸ್, ರಿಜಿಸ್ಟ್ರೇಷನ್ ಆಫ್ ಅ ಟ್ರೇಡ್ ಯೂನಿಯನ್ ಆಸ್ ಅ ಜುರಿಸ್ಟಿಕ್ ಪರ್ಸನ್ಸ್. ಓಕೆ, ಸೊ ಇದೆಲ್ಲದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ದ ಟ್ರೇಡ್ ಯೂನಿಯನ್ ಆಕ್ಟ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿ ನೋಡಬಹುದು. ಓಕೆ, ಸೊ ಫಾರಿನ್ ಕೋರ್ಟ್ ಅಂಡರ್ ಸೆಕ್ಷನ್ 2 ಕ್ಲಾಸ್ 5 ಆಫ್ CPC ಮೀನ್ಸ್. ಇಲ್ಲಿ ಫಾರಿನ್ ಕೋರ್ಟ್ ಅಂದ್ರೆ ಏನು ಅಂತ ಕೇಳ್ತಾರೆ. 2 ಕ್ಲಾಸ್ 5 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರ. ಫಾರಿನ್ ಕೋರ್ಟ್ ಅಂದ್ರೆ ಏನು ಅಂತ ಕೇಳಿದಾಗ ಅ ಕೋರ್ಟ್ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ ದ ಅಥಾರಿಟಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳ್ತಾರೆ. ಏನಪ್ಪಾ ಅಂತಂತಂದ್ರೆ ಇಂಡಿಯಾ ಔಟ್ಸೈಡ್ ಏನಪ್ಪಾ ಅಂತಂತಂದ್ರೆ ಸಿಚುವೇಟ್ ಆಗಿರುವಂತ ಒಂದು ಕೋರ್ಟ್ ಏನಿದೆ ಅದನ್ನ ನಾವೇನಂತ ಹೇಳ್ತೀವಿ, ಫಾರಿನ್ ಕೋರ್ಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಅ ಕೋರ್ಟ್ ಸಿಚುವೇಟೆಡ್ ಔಟ್ಸೈಡ್ ಆಫ್ ಇಂಡಿಯಾ ದ ಅಥಾರಿಟಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ನಮ್ಮ ಇಂಡಿಯನ್ ಗವರ್ಮೆಂಟ್ ಅಥಾರಿಟಿ ಹೊರಗಡೆ ಏನಿದೆ, ಒಂದು ಇಂಡಿಯನ್ ಟೆರಿಟೋರಿಯಲ್ ಹೊರಗಡೆ ಏನಿದೆ, ಔಟ್ಸೈಡ್ ಇಂಡಿಯಾ ಏನಿದೆ, ಅಲ್ಲಿ ಒಂದು ಕೋರ್ಟ್ ಇರುತ್ತೋ ಆ ಕೋರ್ಟ್ ಅನ್ನ ಫಾರಿನ್ ಕೋರ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಜಜ್ಮೆಂಟ್ ಅಂಡರ್ ಸೆಕ್ಷನ್ 2 ಕ್ಲಾಸ್ 9 ಮೀನ್ಸ್. ಜಜ್ಮೆಂಟ್ ಅಂದ್ರೆ ಏನು 2 ಕ್ಲಾಸ್ 9 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ತರ ಜಜ್ಮೆಂಟ್ ಅಂದ್ರೆ ಏನು ಅಂತಂದಾಗ ಸ್ಟೇಟ್ಮೆಂಟ್ ಆಫ್ ಗ್ರೌಂಡ್ಸ್ ಆಫ್ ಅನ್ ಆರ್ಡರ್ ಆರ್ ಡಿಕ್ರಿ. ಏನು ಫೈನಲ್ ಒಂದು ವರ್ಡಿಂಗ್ಸ್ ಏನಿರುತ್ತೆ, ಫೈನಲ್ ಪ್ರೊನೌನ್ಸ್ಮೆಂಟ್ ಏನಿರುತ್ತೆ, ಒಂದು ಕೇಸದ್ದು ಒಂದು ಜಜ್ಮೆಂಟ್ ಏನಿರುತ್ತೆ ಅದನ್ನೇನಪ್ಪಾ ಅಂತಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಗ್ರೌಂಡ್ಸ್, ಯಾವ ಗ್ರೌಂಡ್ಸ್ ಮೇಲೆ ಈ ಡಿಸಿಷನ್ ತಗೊಂಡಿದೀವಿ, ಈ ಡಿಕ್ರಿಯನ್ನ ಮಾಡಿದೀವಿ ಅಂತ ಹೇಳಿ ಆರ್ಡರ್ ಅಥವಾ ಡಿಕ್ರಿ ಮಾಡ್ತಾರೋ ಅದ್ರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗ್ರೌಂಡ್ಸ್ ನ. ಆ ಗ್ರೌಂಡ್ಸ್ ಅನ್ನ ಏನ್ ಹೇಳ್ತೀವಿ ಇಲ್ಲಿ ಜಜ್ಮೆಂಟ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ 51 ಕ್ವಶನ್ ನೋಡೋಣ. ಪ್ರಿನ್ಸಿಪಲ್ ಆಫ್ ರೆಸ್ ಸಬ್ ಜುಡೈಸ್ ಈಸ್ ಪ್ರೊವೈಡೆಡ್ ಇನ್ ಸೆಕ್ಷನ್ 10 ಆಫ್ CPC. ರೆಸ್ ಸಬ್ ಜುಡೈಸ್ ಎಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ, ಸೆಕ್ಷನ್ 10 ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಓಕೆ, so doctrine of res judicata as contained in section 11 of CPC is based on the maxim ಅಂತ ಕೇಳ್ತಾ, 2 ಮ್ಯಾಕ್ಸಿಮ್ ಇದೆ, ಬೋತ್ A and B ಎರಡು ಕೂಡ ಏನಾಗುತ್ತೆ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ನೆಮೋ ಡೆಪ್ ಈಸ್ ವೆಕ್ಸ್ ರಿಪ್ರೋ ಯುನೋ ಎಟೆಡೆಮ್ ಕಾಸಾ ಇದು ಆಗುತ್ತೆ, ಹಾಗೂ ಇಂಟ್ರೆಸ್ಟ್ ರಿಪಬ್ಲಿಕ್ ಆಟ್ ಸಿಟ್ ಫಿನಿಸ್ ಲಿಟಿಯಂ ಇದು ಕೂಡ ಆಗುತ್ತೆ. ಇವೆರಡೂ ಲ್ಯಾಟಿನ್ ಮ್ಯಾಕ್ಸಿಮ್ ಏನಾಗುತ್ತಪ್ಪ ಅಂತಂದ್ರೆ ರೆಸ್ ಜುಡಿಕಾಟಾಗೆ ಒಂದು ಬೇಸ್ ಅನ್ನ ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದು. ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕಾಟಾ ಅಪ್ಲೈಸ್. ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕಾಟಾ ಯಾರ ಮೇಲೆ ಅಪ್ಲೈ ಆಗುತ್ತೆ ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಅಲ್ಲ ಅಂತ ಹೇಳ್ತಾರೆ. ಪ್ರಿವೆಂಟ್ಸ್ ಮಲ್ಟಿಪಲ್ ಲಾ ಸೂಟ್ ಆನ್ ದ ಸೇಮ್ ಇಶ್ಯೂ ಬಿಟ್ವೀನ್ ಸೇಮ್ ಪಾರ್ಟೀಸ್ ಅಂತ ಹೇಳಿ ಕರೆಕ್ಟ್ ಆನ್ಸರ್ ನಾವು ನೋಡ್ತಾ ಇದೀವಿ. ಇಲ್ಲೇನಾಗಿದೆಯಪ್ಪ ಅಂತಂದ್ರೆ ಸೇಮ್ ವ್ಯಕ್ತಿಗಳು ಸೇಮ್ ಇಶ್ಯೂನ ಇಟ್ಕೊಂಡು ಸೇಮ್ ಕೇಸನ್ನ ದಾಖಲೆ ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ. ಸೊ ಆ ಮಲ್ಟಿಪ್ಲಿಸಿಟಿ ಏನಿದೆ ಲಾ ಸೂಟದ್ದು ಅದ್ರ ಬಗ್ಗೆ ಏನ್ ಹೇಳುತ್ತಪ್ಪ ಅಂತಂತಂದ್ರೆ ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ, ಯಾವುದು ರೆಸ್ ಜುಡಿಕಾಟಾ ಅನ್ನೋದು ನಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ 54th ಕ್ವಶನ್ ನೋಡೋಣ. ವ್ಯಾಲಿಡಿಟಿ ಆಫ್ ಅ ಫಾರಿನ್ ಜಜ್ಮೆಂಟ್ ಕ್ಯಾನ್ ಬಿ ಚಾಲೆಂಜ್ಡ್ ಅಂಡರ್ ಸೆಕ್ಷನ್ 13 ಆಫ್ CPC. ಏನಪ್ಪಾ ಅಂತಂದ್ರೆ ಫಾರಿನ್ ಜಜ್ಮೆಂಟ್ ಅನ್ನ ಏನಪ್ಪಾ ಅಂತಂತಂದ್ರೆ ಅದ್ರ ವ್ಯಾಲಿಡಿಟಿನ ಇಲ್ಲಿ ಸೆಕ್ಷನ್ 13 ಆಫ್ CPC ಅಲ್ಲಿ ಚಾಲೆಂಜ್ ಮಾಡಬಹುದಾ ಅಂತ ಕೇಳಿದ್ರೆ ಇನ್ ಸಿವಿಲ್ ಕೋರ್ಟ್ ಓನ್ಲಿ. ಸಿವಿಲ್ ಕೋರ್ಟ್ ಅಲ್ಲಿ ಮಾತ್ರ ಒಂದು ಸಿವಿಲ್ ಕೇಸ್ ಮೇಲೆ ಅದನ್ನ ಚಾಲೆಂಜ್ ಮಾಡಕ್ ಆಗುತ್ತೆ ಅಂತ ಹೇಳಿ ಹೇಳ್ಬಹುದು. ಕ್ರಿಮಿನಲ್ ವಿಷಯದಲ್ಲಿ ಆ ರೀತಿ ಚಾಲೆಂಜ್ ಮಾಡಕ್ ಆಗಲ್ಲ. ಸಿವಿಲ್ ಕೇಸ್ ಅಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ 55th ಕ್ವಶನ್ ನೋಡೋಣ.
Under section 15 of CPC, every suit shall be instituted in the court of the lowest grade. ಏನಂತ ಹೇಳ್ತಾರಪ್ಪ ಇಲ್ಲಿ, ಪ್ರತಿ ಒಂದು ಕೇಸ್ ಏನಪ್ಪಾ ಅಂತಂದ್ರೆ ಮೊದ್ಲಿಗೆ ಎಲ್ಲಾಗಿಂತ ಲೋವೆಸ್ಟ್ ಕೋರ್ಟ್ ಏನಿದೆ ಅಲ್ಲಿಗೆ ಅಪ್ಲೈ ಮಾಡ್ಬೇಕು. ಅಲ್ಲಿ ಏನಾದ್ರು ನಮ್ ಜಜ್ಮೆಂಟ್ ಸರಿಯಾಗಿ ನಮ್ಗೆ ಒಪ್ಪಿಗೆ ಇರ್ಲಿಲ್ಲ ಅಂದ್ರೆ ಅದನ್ನ ಚಾಲೆಂಜ್ ಮಾಡಿ ನಾವು ಅದ್ರ ಹೈಯರ್ ಕೋರ್ಟ್ ಅಲ್ಲಿ ಅಪೀಲ್ ಹೋಗಬಹುದು. ಓಕೆ, ಸೊ ಫಸ್ಟ್ ಲೋಯೆಸ್ಟ್ ಕೋರ್ಟ್ ಏನಿರುತ್ತೆ ಅಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇಸನ್ನ ದಾಖಲೆ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಎಕ್ಸ್ ರಿಸೈಡಿಂಗ್ ಇನ್ ಡೆಲ್ಲಿ ಪಬ್ಲಿಷಸ್ ಸ್ಟೇಟ್ಮೆಂಟ್ ಡಿಫಾಮೇಟರಿ ಟು ವೈ ಇನ್ ಕಲ್ಕತ್ತಾ. ವೈ ಕ್ಯಾನ್ ಸೂ ಎಕ್ಸ್ ಆಟ್. ಎಲ್ಲಿ ಹಾಕಬಹುದು ಕೇಸ್ ಅಂತ ಹೇಳ್ತಾರೆ. ಎಕ್ಸ್ ಅನ್ನೋ ವ್ಯಕ್ತಿ ಏನಪ್ಪಾ ಅಂತಂದ್ರೆ ವೈ ಮೇಲೆ ಡಿಫಾಮೇಟರಿ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ವೈ ಎಲ್ ಕೇಸ್ ಹಾಕಬಹುದು ಎಕ್ಸ್ ಮೇಲೆ, ಡೆಲ್ಲಿ ಅಲ್ಲ, ಕಲ್ಕತ್ತಾನಲ್ಲ. ಓಕೆ, ಸೊ ಇಲ್ಲಿ ಹಂಗ್ ಕೇಳಿದಾಗ ಏನಾಗುತ್ತೆ, ಐದರ್ ಡೆಲ್ಲಿ ಆರ್ ಇನ್ ಕಲ್ಕತ್ತಾ. ಓಕೆ, ಸೊ ಎಲ್ಲಾದ್ರೂ ಕೂಡ ಕೇಸ್ ಹಾಕಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಎಕ್ಸ್ ಡೆಲ್ಲಿಯಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಕೇಸ್ ಹಾಕಬಹುದು, ಅಥವಾ ಕಲ್ಕತ್ತಾದಲ್ಲಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾರೆ ಅಂತ ಕಲ್ಕತ್ತಾದಲ್ಲಿ ಕೂಡ ಇಲ್ಲೇ ಡಿಫೇಮ್ ಆಗಿದೆ ಅಂತ ಅಲ್ಲೇ ಕೇಸ್ ಹಾಕಬಹುದು. ಓಕೆ, ಸೊ 57th ಕ್ವಶನ್ ನೋಡೋಣ. ಸೂಟ್ ಫಾರ್ ಡ್ಯಾಮೇಜಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಫೈಲ್ಡ್ ಆಟ್ ಅ ಪ್ಲೇಸ್. ಓಕೆ, suit for damages of breach of contract can be filed at a place. ಎಲ್ಲಿ ಅಂತ ಕೇಳಿದಾಗ ಬೋತ್ ಎ ಅಂಡ್ ಬಿ ಅಂತ ಹೇಳ್ತೀವಿ. ವೇರ್ ದ ಕಾಂಟ್ರಾಕ್ಟ್ ವಾಸ್ ಮೇಡ್, ಕಾಂಟ್ರಾಕ್ಟ್ ಎಲ್ಲಿ ಮಾಡಿದ್ರು ಅಲ್ಲಿ ಕೂಡ. ಹಾಗೆ ಇನ್ನೊಂದೇನಪ್ಪ, ವೇರ್ ದ ಕಾಂಟ್ರಾಕ್ಟ್ ವಾಸ್ ಟು ಬಿ ಪರ್ಫಾರ್ಮ್ಡ್ ಆರ್ ಬ್ರೀಚ್ ಅಕರ್ಡ್. ಏನು, ಎಲ್ಲಿ ಕಾಂಟ್ರಾಕ್ಟ್ ಪರ್ಫಾರ್ಮ್ ಆಯ್ತು ಅಥವಾ ಬ್ರೀಚ್ ಆಯ್ತು ಅಲ್ಲಿನೂ ಸಹಿತ, ಅಥವಾ ಕಾಂಟ್ರಾಕ್ಟ್ ಎಲ್ಲಿ ಮಾಡ್ಲಾಯ್ತೋ ಅಲ್ಲಿ ಕೂಡ ಏನಪ್ಪಾ ಅಂತಂತಂದ್ರೆ ಡ್ಯಾಮೇಜಸ್ ಅನ್ನ ಕೇಳಬಹುದು. ಓಕೆ, ಸೊ 58th ಕ್ವಶನ್ ನೋಡೋಣ. ಇನ್ ಎವ್ರಿ ಪ್ಲಾಂಟ್ ಅಂಡರ್ ಸೆಕ್ಷನ್ 26 ಆಫ್ ಸಿಪಿಸಿ ಫ್ಯಾಕ್ಟ್ ಶುಡ್ ಬಿ ಪ್ರೂವ್ಡ್ ಬೈ ಅಫಿಡವಿಟ್. ಏನಪ್ಪಾ ಅಂದ್ರೆ ಫ್ಯಾಕ್ಟ್ಸ್ ಅನ್ನ ಯಾವ ರೀತಿ ಪ್ರೂವ್ ಮಾಡ್ಬೇಕಪ್ಪ, ಇಲ್ಲಿ ಅಫಿಡವಿಟ್ ಮೂಲಕ ಪ್ರೂವ್ ಮಾಡ್ಲಾಗ್ತದೆ. ಅಫಿಡವಿಟ್ ಅಂತಂದ್ರೆ ಪಾರ್ಟಿ ಹೆಸರಲ್ಲಿ ಏನಪ್ಪಾ ಅಂತಂದ್ರೆ ಹೇಳ್ತಾ ಇರೋ ಸ್ಟೇಟ್ಮೆಂಟ್ಸ್ ಎಲ್ಲ ನನಗೆ ಗೊತ್ತಿದ್ದು, ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದ್ರಲ್ಲಿ ಇರೋದೆಲ್ಲ ಸತ್ಯ ಇದೆ ಅಂತ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪಾರ್ಟೀಸು ಅವ್ರ ಹೆಸರಲ್ಲಿ ಅಫಿಡವಿಟ್ ಅನ್ನ ಮಾಡಿಸ್ಕೊಡ್ತಾರೆ. ಸೊ ಈ ಅಫಿಡವಿಟ್ ಮೂಲಕ ಫ್ಯಾಕ್ಟ್ಸ್ ಅನ್ನ ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರೂವ್ ಮಾಡ್ತೀವಿ ಅಂತ ನೋಡಬಹುದು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಕಾಂಟ್ರಾಕ್ಟ್. ಇಟ್ ಈಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಇದ್ರೆ ಅದೇನಾಗುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ವ್ಯಾಲಿಡ್ ಇರ್ಲಿಲ್ಲ ಅಂತಂದ್ರೆ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ 60th ಕ್ವಶನ್ ನೋಡೋಣ. ಆಸ್ ಅ ಜನರಲ್ ರೂಲ್ ಅಂಡ್ ಅಗ್ರಿಮೆಂಟ್ ಮೇಡ್ ವಿತೌಟ್ ಕನ್ಸಿಡರೇಷನ್ ಈಸ್ ವೈಡ್. ಅದ್ರಲ್ಲಿ ಕನ್ಸಿಡರೇಷನ್ ಇರ್ಲಿಲ್ಲ ಅಂತಂದ್ರೆ ಆ ಅಗ್ರಿಮೆಂಟ್ ಏನಾಗುತ್ತೆ, ವೈಡ್ ಆಗುತ್ತೆ ಅಂತ ನೋಡ್ಬೋದಾಗಿದೆ. ಓಕೆ, ವಿತೌಟ್ ಕನ್ಸಿಡರೇಷನ್ ಯಾವ್ದಾದ್ರು ಅಗ್ರಿಮೆಂಟ್ ಮಾಡಕ್ ಆಗತ್ತಾ? ನನಗೇನು ಲಾಭನೇ ಇಲ್ಲ ಅಂದ್ರೆ ನಾನು ಅಗ್ರಿಮೆಂಟ್ ಮಾಡ್ಕೋತೀನಾ? ಸಾಧ್ಯನೇ ಇಲ್ಲ. ಓಕೆ, ಸೊ ಅದೇನಾಗುತ್ತೆ, ವೈಡ್ ಆಗುತ್ತೆ. A contingent agreement based on an impossible event under section 36 is wide. ಏನಾಗುತ್ತಪ್ಪ, ಇದು ಕೂಡ ಏನಾಗುತ್ತೆ, ವೈಡ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ಯಾವುದೇ ಒಂದು ತಪ್ಪು ಒಂದು ಬೇಸ್ ಮೇಲೆ ಅಗ್ರಿಮೆಂಟ್ ಆದ್ರೆ ಅದ್ಯಾವುದು ಕೂಡ ಏನಾಗಲ್ಲ, ವ್ಯಾಲಿಡ್ ಆಗಲ್ಲ, ಅದು ವೈಡ್ ಆಗುತ್ತೆ. ಓಕೆ, ಸೊ 70th ಕ್ವಶನ್ ನೋಡೋಣ. 62nd ಕ್ವಶನ್ ನೋಡೋಣ. ದ ಕಾನ್ಶಿಯಸ್ ಆಡ್ ಐಡಮ್ ಮೀನ್ಸ್. ಇದ್ರ ಅರ್ಥ ಕೇಳ್ತಾರೆ. ಮೀಟಿಂಗ್ ಆಫ್ ಮೈಂಡ್ಸ್ ಅಪಾನ್ ದ ಸೇಮ್ ಥಿಂಗ್ ಇನ್ ದ ಸೇಮ್ ಸೆನ್ಸ್. ಮೀಟಿಂಗ್ ಆಫ್ ಮೈಂಡ್ಸ್, ಇಬ್ರು ವಿಚಾರಗಳು ಒಂದೇ ವಿಷಯದಲ್ಲಿ ಒಂದೇ ತರ ಇದ್ರೆ ಅದನ್ನ ಈ ಒಂದು ದ ಕಾನ್ಶಿಯಸ್ ಆಡ್ ಐಡಮ್ ಮೀನ್ಸ್ ಅಂತ ಏನ್ ಕೇಳ್ತಾರಲ್ಲ, ಇದ್ರದ್ದು ಒಂದು ಕ್ವಾಂಟಮ್ಗೆ ಅದು ಕರೆಕ್ಟ್ ಆಗಿ ಒಪ್ಪುತ್ತೆ ಅಂತ ನೋಡ್ಬೋದು. ಓಕೆ, 63rd ಕ್ವಶನ್ ನೋಡೋಣ. ಇನ್ ಫೇಮಸ್ ಕಾರ್ಲಿಲ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಏನ ಕೇಸ್ ಇದೆ. ಕೋರ್ಟ್ ಹೆಲ್ಡ್ ದಟ್ ದ ಕಾಂಟ್ರಾಕ್ಟ್ ವಾಸ್ ಅಕ್ಸೆಪ್ಟೆಡ್ ಆನ್ ಬೀಯಿಂಗ್ ಆಕ್ಟೆಡ್ ಅಪಾನ್. ಯಾವ್ದ್ರ ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರು, ಆಕ್ಟೆಡ್ ಅಪಾನ್ ಅಂತ ಆಗಿದೆ. ಯಾಕಂದ್ರೆ ಆ ಕೇಸ್ ಅಲ್ಲಿ ಒಂದೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಅದನ್ನ ನೋಡಿ ಒಬ್ರು ಕಸ್ಟಮರ್ ಅದನ್ನ ಅದ್ರ ಅಡ್ವರ್ಟೈಸ್ ನ ಒಪ್ಕೊಂಡು ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದ್ರ ಮೇಲೆ ಅವ್ರ ಆಕ್ಟ್ ಮಾಡ್ತಾರೆ. ಅದ್ರ ಮೇಲೆ ಅವರು ಆಕ್ಟ್ ಮಾಡಿದಾಗ ಅವ್ರಿಗೆ ಅದರಿಂದ ಏನೋ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಕೇಸ್ ಮಾಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ, ಇದನ್ನ ಯಾವ್ದ್ರ ಮೇಲೆ ಅಕ್ಸೆಪ್ಟ್ ಮಾಡಿದ್ರು, ಆಕ್ಟೆಡ್ ಅಪಾನ್. ನೀವು ಹೇಳಿದಕ್ಕೆ ನಾವು ಅದನ್ನ ಆಕ್ಟ್ ಮಾಡಿದೀವಿ, ಅದನ್ನ ಅವ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಕಸ್ಟಮರ್ ಏನಪ್ಪಾ ಅಂತಂದ್ರೆ ಆಕ್ಟ್ ಮಾಡಿದ್ದಾರೆ ಅಂತ ಆಕ್ಟೆಡ್ ಅಪಾನ್ ಮೇಲೆ ಅದನ್ನ ಸ್ವೀಕರಿಸಲಾಯ್ತು.
ಓಕೆ. Inadequacy of a consideration does not make the contract void. Inadequacy ಏನಿದೆ ಅದು ಕನ್ಸಿಡರೇಷನ್, inadequacy of a consideration ಏನಿದೆ ಅದು ಕಾಂಟ್ರಾಕ್ಟ್ ಅನ್ನ ವೈಡ್ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ. ಜಸ್ ಇನ್ ಪರ್ಸೋನಮ್ ಮೀನ್ಸ್, ಜಸ್ ಇನ್ ಪರ್ಸೋನಮ್ ಅಂತಂದ್ರೆ ಲ್ಯಾಟಿನ್ ಮ್ಯಾಕ್ಸಿಮ್ ಇದೆ, ಅದರ ಏನ್ ಅರ್ಥ ಅಂತಂದ್ರೆ ಮೀನ್ ಅ ರೈಟ್ ಅಗೇನ್ಸ್ಟ್ ಅ ಸ್ಪೆಸಿಫಿಕ್ ಪರ್ಸನ್, ರೈಟ್ against a specific person. Okay. Exposure of goods by a shopkeeper is invitation to offer. ಏನಂತ ಹೇಳ್ತಾರೆ, ಎಕ್ಸ್ಪೋಜರ್ ಆಫ್ ಗೂಡ್ಸ್ ಬೈ ಶಾಪ್ಕೀಪರ್. ಶಾಪ್ಕೀಪರ್ ಏನಪ್ಪಾ ಅಂತಂದ್ರೆ ತನ್ನ ಗೂಡ್ಸ್ ಬಗ್ಗೆ ಎಕ್ಸ್ಪೋಜರ್ ಮಾಡ್ತಾ ಇದ್ದಾನೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾನೆ. ಆ ಅಡ್ವರ್ಟೈಸ್ಮೆಂಟ್ ಅನ್ನ ನಾವೇನಂತೇವಿ, ಇನ್ವಿಟೇಷನ್ ಟು ಆಫರ್ ಅಂತ ಹೇಳ್ತೀವಿ. ಬೇರೆಯವ್ರ ಜೊತೆ ನೀನು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನೀನು ಆಫರ್ ಕೊಡ್ತಾ ಇದೀಯಾ. ಓಕೆ, ನನ್ನ ಶಾಪ್ ಅಲ್ಲಿ ಈ ರೀತಿ ಸಾಮಗ್ರಿಗಳಿದೆ ಅಂತ ಹೇಳಿ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ. ಆ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿನೇ ಜನ ಬಂದು ಓಕೆ ನಮ್ಗೆ ಇದು ಬೇಕಪ್ಪ ಅಂತ ಹೇಳಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಅ ಇನ್ವಿಟೇಷನ್ ಟು ಆಫರ್. ಓಕೆ. ಸೊ 67th ಕ್ವಶನ್ ನೋಡಿದಾಗ, ಆನ್ ಅಗ್ರಿಮೆಂಟ್ ಟು ರಿಮೇನ್ ಅನ್ಮ್ಯಾರಿಡ್ ಈಸ್, ಏನಪ್ಪಾ ಅಂದ್ರೆ ನಿನ್ ಮದ್ವೆನೇ ಆಗಲ್ಲ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಆ ಅಗ್ರಿಮೆಂಟ್ ಏನಾಗುತ್ತೆ, ವೈಡ್ ಆಗುತ್ತೆ. ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಅಗ್ರಿಮೆಂಟ್. ಓಕೆ. an agreement enforceable at law is, an agreement enforceable at law is contract. ಯಾವ ಅಗ್ರಿಮೆಂಟ್ ಅನ್ನ ಕಾನೂನು ಪ್ರಕಾರ ನಾವು ಜಾರಿಗೆ ತರಬಹುದು ಅಥವಾ ಯಾವ್ದನ್ನ ನಾವು ಪ್ರಶ್ನೆ ಕೇಳಬಹುದು ಅಥವಾ ಜಾರಿಗೆ ತರೋದಕ್ಕೆ ಫೋರ್ಸ್ ಮಾಡಬಹುದು ಕಾನೂನು ಪ್ರಕಾರ, ಅಂತ ಒಂದು ಅಗ್ರಿಮೆಂಟ್ ಅನ್ನ ನಾವೇನಂತೀವಿ, ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ. ಸೊ 69th ಕ್ವಶನ್ ನೋಡೋಣ. an agreement shall be void for, ಅಗ್ರಿಮೆಂಟ್ ಯಾವಾಗ ವಾಯ್ಡ್ ಆಗುತ್ತೆ ಅಂದ್ರೆ ಇದ್ರಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲಿ ಯಾವ್ದು ಸರಿಯಾದ ಆನ್ಸರ್ ಇಲ್ಲ, ಅದಕ್ಕೆ ನಾನು ಒಂದು ಸೈಡ್ ಅಲ್ಲಿ ಆನ್ಸರ್ ಬರ್ದಿದ್ದೀನಿ. ಇಫ್ ಕನ್ಸಿಡರೇಷನ್ ಅಂಡ್ ಆಬ್ಜೆಕ್ಟ್ಸ್ ಅನ್ಲಾಫುಲ್ ಇನ್ ಪಾರ್ಟ್, ಅದರಲ್ಲಿ ಕನ್ಸಿಡರೇಷನ್ ಮತ್ತೆ ಆಬ್ಜೆಕ್ಟ್ಸ್ ಏನಾದ್ರು ಅನ್ಲಾಫುಲ್ ಆಗಿದ್ರೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅಗ್ರಿಮೆಂಟ್ ವೈಡ್ ಆಗುತ್ತೆ ಅಂತ ಹೇಳಿ ನೋಡಬಹುದು. ವೈಡ್ ಅಗ್ರಿಮೆಂಟ್ ಸಿಗ್ನಿಫೈಸ್ ಅಗ್ರಿಮೆಂಟ್ ನಾಟ್ ಎನ್ಫೋರ್ಸೇಬಲ್ ಬೈ ಲಾ. ವೈಡ್ ಅಗ್ರಿಮೆಂಟ್ ಏನಪ್ಪಾ ಅಂತಂದ್ರೆ ಏನ್ ಸಿಗ್ನಿಫೈ ಮಾಡುತ್ತೆ, ನಾಟ್ ಎನ್ಫೋರ್ಸೇಬಲ್ ಬೈ ಲಾ, ಅದನ್ನ ಕಾನೂನು ಪ್ರಕಾರ ಜಾರಿ ಮಾಡಕ್ ಆಗಲ್ಲ ಅನ್ನೋದನ್ನ ಅದು ತೋರಿಸ್ಕೊಡುತ್ತೆ. ಓಕೆ. ಅ ಪ್ರಪೋಸಲ್ ವೆನ್ ಅಕ್ಸೆಪ್ಟೆಡ್ ಬಿಕಮ್ಸ್ ಪ್ರಾಮಿಸ್ ಅಂಡರ್ ಸೆಕ್ಷನ್ 2 ಕ್ಲಾಸ್ ಬಿ. ಓಕೆ. ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಒಂದು ಪ್ರಪೋಸಲ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಪ್ರಾಮಿಸ್ ಆಗುತ್ತೆ. ಇದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೆಕ್ಷನ್ 2B ಆಫ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಫರ್ ಅಂಡರ್ ಸೆಕ್ಷನ್ 2A ಈಸ್, ಆಫರ್ ಅಂದ್ರೆ ಏನು, ಕ್ವಶನ್ 2A ಅಲ್ಲಿ ಆಫರ್ ಅಂದ್ರೆ ಏನ್ ಅಂತ ಹೇಳಿದ್ದಾರೆ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಅಂತ ಹೇಳಿದ್ರೆ, willingness to do or abstain from doing an act in order to obtain the assent of. ವಿಲ್ಲಿಂಗ್ನೆಸ್ ತೋರಿಸ್ತಾ ಇದ್ದಾರೆ, ಆಫರ್ ಕೊಡ್ತಾ ಇದ್ದೀರಾ ಅಂದ್ರೆ ಏನ್ ವಿಲ್ಲಿಂಗ್ನೆಸ್ ತೋರಿಸ್ತಾ ಇದ್ದಾರೆ. ಓಕೆ, ನಾನು ಒಂದು ವಸ್ತುನ ಮಾರಾಟಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ನಾನು ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರೆ, ಆಫರ್ ಕೊಟ್ಬಿಟ್ರೆ ಅದು ನನ್ನ ವಿಲ್ಲಿಂಗ್ನೆಸ್, ನಾನು ಮಾರಕ್ ಇಷ್ಟ ಇದೆ ಅನ್ನೋ ವಿಲ್ಲಿಂಗ್ನೆಸ್ ಅನ್ನ ಅದು ತೋರಿಸ್ತಾ ಇದೆ ಅಂತ ಅರ್ಥ. ಓಕೆ. ಸೊ ಇದು ಇಲ್ಲಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ 73 ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರೋ ಎಲ್ಲಾ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ, ಸೊ ಯಾವ್ದು ಇನ್ಕರೆಕ್ಟ್ ಇಲ್ಲ ಅಂತ ಹೇಳ್ಬಹುದು. ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್ ಅಂತ ಹೇಳಿ ಇತ್ತು ಆವಾಗ, ಬಟ್ ಇವಾಗ ಅಲ್ಲೂ ಕೂಡ ಅದು ಏನಾಗಿದೆಪ್ಪ ಅಂತಂದ್ರೆ ಜಾರಿಗೆ ಬರುತ್ತೆ, ಅಲ್ಲಿ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಈಗ ಸದ್ಯದ ಮಟ್ಟಿಗೆ ನಾವು ನೋಡಿದ್ರೆ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಬಟ್ ಆವಾಗಿನ ಸಮಯಕ್ಕೆ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಇತ್ತು. ಓಕೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಗ್ರಾಂಟೆಡ್ ವೆದರ್ ವೇರ್ ದೇರ್ ಎಕ್ಸಿಸ್ಟ್ ನೋ ಸ್ಟ್ಯಾಂಡರ್ಡ್ ಫಾರ್ ಸರ್ಟನಿಂಗ್ ಡ್ಯಾಮೇಜಸ್, ಇದು ಕೂಡ ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಆಗಿದೆ. ವೇರ್ ದ ಅಗ್ರೀವ್ಡ್ ಪಾರ್ಟಿ ಕ್ಯಾನ್ ಬಿ adequately compensated in money, he will get only a decree for damages and not the recourse to. Okay, sorry, recourse to. Okay. ಸೊ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಕೊಟ್ಟಿರೋ ಎಲ್ಲಾ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳಕ್ ಹೇಳಿದ್ದಾರೆ, ಸೊ ನನ್ ಆಫ್ ದ ಅಬೌವ್ ಅಂತ ಹೇಳ್ಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ಇಲ್ಲಿ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದಾಗ 74 ಕ್ವಶನ್ ಅಲ್ಲಿ ಎ ಮತ್ತೆ ಬಿ ಎರಡು ಏನಾಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಇಲ್ಲಿ ಕೊಟ್ಟಿರೋ ಎರಡು ಸ್ಟೇಟ್ಮೆಂಟ್ ಇದೆ, ಎರಡು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ಬಹುದು. ಅಂಡರ್ ಸೆಕ್ಷನ್ 7 ದ ಸೂಟ್ ಮೇ ಬಿ ಫಾರ್ ರಿಕವರಿ ಆಫ್ ಅ ಸ್ಪೆಷಲ್ ಮೂವೇಬಲ್ ಪ್ರಾಪರ್ಟಿ ಆರ್ ಇನ್ ದ ಅಲ್ಟರ್ನೇಟಿವ್ ಫಾರ್ ಕಂಪನ್ಸೇಷನ್, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅಂಡರ್ ಸೆಕ್ಷನ್ 8
pecuniary compensation is not an adequate relief to the plaintiff for the loss of the article, and the relief paid is for injunction restraining the defendant from disposing of the article or otherwise injuring or concealing it, or for the return of the same. ಸೊ ಎರಡೂ ಸ್ಟೇಟ್ಮೆಂಟ್ ಕೂಡ ಏನಾಗಿದೆಯಪ್ಪ ಅಂತಂತಂದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಸೊ ಸೆಕ್ಷನ್ 7 ಬಗ್ಗೆನೂ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸೆಕ್ಷನ್ 8 ಬಗ್ಗೆನೂ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆರಡು ಸಿಪಿಸಿ ಸೆಕ್ಷನ್ 7 ಮತ್ತೆ 8 ಎರಡು ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, 75th ಕ್ವಶನ್ ಅಲ್ಲಿ ನೋಡೋಣ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882, ಅನ್ಬಾರ್ನ್ ಪರ್ಸನ್ acquires vested interest on transfer of his benefits under Transfer of Property Act upon his birth. ಏನಪ್ಪಾ ಅಂತಂದ್ರೆ ಅನ್ಬಾರ್ನ್ ಚೈಲ್ಡ್ ಮೇಲೆ ಏನಾದ್ರೂ ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಏನಾದ್ರೂ ಇದ್ರೆ, ಅವನ ಅಧಿಕಾರ ಅದ್ರಲ್ಲಿ ಏನಾದ್ರೂ ಇದ್ರೆ, ಅದು ಯಾವಾಗ ಅವನಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವಾಗ ಅವನಿಗೆ ಅದು ಇದಾಗ ಅಪ್ಲಿಕೇಬಲ್ ಆಗುತ್ತೆ ಅವನ ಇಂಟ್ರೆಸ್ಟ್ಗೆ ಅಂತ, ಅವನ ಇಂಟ್ರೆಸ್ಟ್ ಏನಾದ್ರು ಇತ್ತಪ್ಪ ಅಂತಂದ್ರೆ, ಯಾರೋ ಒಬ್ಬ ಅಜ್ಜ ಅವನ ಹುಟ್ಟೋ ಮೊಮ್ಮಗನಿಗೆ ಅಥವಾ ಮೊಮ್ಮಗಳಿಗೂ ಪ್ರಾಪರ್ಟಿನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ಅವ್ರು ಹುಟ್ಟಿದ ಮೇಲೆ ಅವ್ರಿಗೆ ಬರ್ಬೇಕು ಅಂತಂದ್ರೆ ಆ ಪ್ರಾಪರ್ಟಿ ಅವ್ರಿಗೆ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಅಪಾನ್ ಹೀಸ್ ಬರ್ತ್. ಅವ್ರ ಇಂಟ್ರೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅವ್ರು ಹುಟ್ಟಿದ ಮೇಲೆ ಅವ್ರ ಇಂಟ್ರೆಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಸೆಕ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಡೀಲ್ಸ್ ವಿತ್ ಆನರಸ್ ಗಿಫ್ಟ್? ಆನರಸ್ ಗಿಫ್ಟ್ ಬಗ್ಗೆ ಸೆಕ್ಷನ್ 127 ಹೇಳುತ್ತೆ. ಓಕೆ, ಆನರಸ್ ಗಿಫ್ಟ್ ಬಗ್ಗೆ ಸೆಕ್ಷನ್ 127 ಹೇಳುತ್ತೆ. ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಕೇಮ್ ಇನ್ ಟು ಫೋರ್ಸ್. ಅದು ಯಾವಾಗ ಫೋರ್ಸ್ ಬಂತು, ಯಾವಾಗ ಜಾರಿಗೆ ಬಂತು ಅಂದ್ರೆ 1st March 1882. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, NI ಆಕ್ಟ್ ಏನಂತೀವಿ, ಅದು ಯಾವಾಗ ಜಾರಿಗೆ ಬಂತು? 1st March 1882 ಅಲ್ಲಿ ಜಾರಿಗೆ ಬಂತು. ಓಕೆ, ದ ಟರ್ಮ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡಿಫೈನ್ಡ್ ಇನ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 ಅಂಡರ್ ಸೆಕ್ಷನ್ 13. ಏನಪ್ಪಾ? ದ ಟರ್ಮ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಡಿಫೈನ್ಡ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು ಅಂತ ಹೇಳಿ ಯಾವ ಸೆಕ್ಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಸೆಕ್ಷನ್ 13. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನ ಸೆಕ್ಷನ್ 13 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟೇಟಸ್ ಆಫ್ statutes of limitation are due to. ಏನಂತ ಕೇಳ್ತಾರೆ? ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್ ಆಫ್ ಲಿಮಿಟೇಷನ್ ಆರ್ ಡ್ಯೂ ಟು ಅಂತ ಕೇಳಿದಾಗ ಮೇಲೆ ಕೊಟ್ಟಿರೋ 3 ಸ್ಟೇಟ್ಮೆಂಟ್ಸ್ ಅಪ್ಲಿಕೇಬಲ್ ಇದೆ ಅಂತ ಹೇಳ್ಬೋದು. ಲಾಂಗ್ ಡೋರ್ಮ್ಯಾಂಟ್ ಕ್ಲೇಮ್ಸ್ ಹ್ಯಾವ್ ಮೋರ್ ಆಫ್ ಕ್ರುಯಲ್ಟಿ ದೆನ್ ಜಸ್ಟಿಸ್ ಇನ್ ದೆಮ್. ಓಕೆ, ಸೊ ಇದು ಕೂಡ ಕರೆಕ್ಟ್ ಆಗಿರುತ್ತೆ, ಅದಕ್ಕೆ ಅಪ್ಲಿಕೇಬಲ್ ಇರುತ್ತೆ. ಬಿ, ದ ಡಿಫೆಂಡೆಂಟ್ ಮೇ ಹ್ಯಾವ್ ಲಾಸ್ಟ್ ದ ಎವಿಡೆನ್ಸ್ ಟು ಡಿಸ್ಪ್ಯೂಟ್ ದ ಸೇಲ್ ಕ್ಲೇಮ್ಸ್. ಓಕೆ, ಸ್ಟೇಟ್ ಕ್ಲೇಮ್ಸ್. ಮತ್ತೆ ದ ಪರ್ಸನ್ ವಿತ್ ಗುಡ್ ಕಾಸ್ ಆಫ್ ಆಕ್ಷನ್ ಶುಡ್ ಪರ್ಸ್ಯೂ ದೆನ್ ವಿತ್ ರೀಸನೇಬಲ್ ಡಿಲಿಗೆನ್ಸ್. ಓಕೆ, ಸೊ ಇದು 3 ಕೂಡ ಏನಾಗಿರುತ್ತಪ್ಪ ಅದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ. ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್ ಆಫ್ ಲಿಮಿಟೇಷನ್ಗೆ ಇದು 3 ಕೂಡ ಏನಾಗಿರುತ್ತೆ? ಅಪ್ಲಿಕೇಬಲ್ ಆಗಿರುತ್ತೆ. ಓಕೆ, ಲಿಮಿಟೇಷನ್ ಆಕ್ಟ್ ಈಸ್ ಅಪ್ಲಿಕೇಬಲ್ ಟು ಸಿವಿಲ್ ಸೂಟ್ಸ್. ಲಿಮಿಟೇಷನ್ ಆಕ್ಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಸಿವಿಲ್ ಸೂಟ್ ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಅಪಾನ್ ಫೇಲ್ಯೂರ್ ಟು ಹೋಲ್ಡ್ ಸ್ಟ್ಯಾಟ್ಯೂಟರಿ ಮೀಟಿಂಗ್ ದ ಪೆನಲ್ಟಿ ಫಾರ್ ದ ಡಿಫಾಲ್ಟಿಂಗ್ ಕಂಪನಿ ಶಾಲ್ ಬಿ. ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಎಷ್ಟು ಪೆನಲ್ಟಿ ಕೊಡ್ಬೇಕು ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿರೋ ಆನ್ಸರ್ ಯಾವುದು ಕರೆಕ್ಟ್ ಆಗಿಲ್ಲ. ಬಟ್ ಇವಾಗ ಎಷ್ಟಿದೆ? 25,000 ಇದೆ. ಪೆನಲ್ಟಿ ಎಷ್ಟಿದೆ? 25,000 ಇದೆ. ಸ್ಟ್ಯಾಟ್ಯೂಟರಿ ಮೀಟಿಂಗ್ ಅವ್ರು ಕಂಡಕ್ಟ್ ಮಾಡ್ಲೇಬೇಕು. ಮಾಡಿಲ್ಲಪ್ಪ ಅಂತಂದ್ರೆ ಫೇಲ್ ಆಗ್ಬಿಟ್ರೆ ಅದಕ್ಕೆ ಅವ್ರು ಏನಪ್ಪಾ ಅಂದ್ರೆ ಕಂಪನಿಯವರು 25,000 ಪೆನಲ್ಟಿಯನ್ನ ಪೇ ಮಾಡ್ಬೇಕಾಗುತ್ತೆ. ಓಕೆ, ಫ್ರೀ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ ಈಸ್ ಮ್ಯಾಂಡೇಟರಿ ಇನ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಏನಪ್ಪಾ? ಫ್ರೀ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಎಲ್ಲಿ ಮ್ಯಾಂಡೇಟರಿ ಇದೆ ಅಂದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಮ್ಯಾಂಡೇಟರಿ ಇದೆ ಅಂತ ಹೇಳಿ ನೋಡಬಹುದು. ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಅ ಲಿಸ್ಟೆಡ್ ಕಂಪನಿ ಶಾಲ್ ಬಿ ಆಸ್ ಪರ್ ಟೇಬಲ್ ಬಿ. ಟೇಬಲ್ ಎ, ಟೇಬಲ್ ಬಿ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಲಿಸ್ಟೆಡ್ ಕಂಪನಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅದು ಯಾವ್ದು ಪ್ರಕಾರ ಇರ್ಬೇಕಂದ್ರೆ ಆಸ್ ಪರ್ ಟೇಬಲ್ ಬಿ ಪ್ರಕಾರ ಇರಬೇಕು. ಓಕೆ,
ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಾಸ್ ಫ್ರಮ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕ್ಯಾನ್ ನಾಟ್ ಬಿ ಅಮೆಂಡೆಡ್ ಅಂತ ಕೇಳಿದಾಗ ಇದ್ರಲ್ಲಿರೋದು ಯಾವ್ದು ಆನ್ಸರ್ ಕರೆಕ್ಟ್ ಆಗಿಲ್ಲ. ಸೊ ಯಾವ್ದನ್ನ ಅಂದ್ರೆ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅನ್ನ ಅಮೆಂಡ್ ಮಾಡಕ್ ಆಗಲ್ಲ. ಯಾವ್ದನ್ನ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅನ್ನ ಅಮೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಯಾವ್ದನ್ನ ಅಮೆಂಡ್ ಮಾಡಕ್ ಆಗಲ್ಲ ಅಂದ್ರೆ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅನ್ನ ಅಮೆಂಡ್ ಮಾಡಕ್ ಆಗಲ್ಲ. ಇನ್ ದ IPC ನಥಿಂಗ್ ಇಸ್ ಅನ್ ಅಫೆನ್ಸ್ ವಿಚ್ ಇಸ್ ಡನ್ ಬೈ ಅ ಚೈಲ್ಡ್ ಅಂಡರ್ 7 years. IPC ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ್ದು ಏನ ಅಪರಾಧ ಅಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಮಗು ಯಾವ ವಯಸ್ಸಿನ ನಲ್ಲಿದ್ದಾಗ ಯಾವುದೇ ಅಪರಾಧ ಮಾಡಿದ್ರು ಅದು ಅಪರಾಧ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ 7 ವರ್ಷದ ಕೆಳಗಿರ್ಬೇಕು. ಓಕೆ, 7 ವರ್ಷದ ಕೆಳಗಿದ್ರೆ ಆ ಮಗು ಯಾವುದೇ ಅಪರಾಧ ಮಾಡಿದ್ರೆ ಅದನ್ನ ಅಪರಾಧ ಅಂತ ಕನ್ಸಿಡರ್ ಮಾಡಲ್ಲ. ಇವಾಗ ಮೊದ್ಲಿಂದ IPCನೇ ಇತ್ತು, ಬಟ್ ಇವಾಗ ಏನಾಗಿದೆ ನಮ್ದು BNS ಕೂಡ ಏನಾಗಿದೆ ಅಂದ್ರೆ ಜಾರಿಗೆ ಬಂದಿದೆ. ಓಕೆ, ಸೊ 86 ಕ್ವಶನ್ ನೋಡೋಣ. ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಎಕ್ಸ್ಟೆಂಡ್ಸ್ ಟು ವಾಲಂಟರಿಲಿ ಕಾಸಿಂಗ್ ಡೆತ್ ಇಫ್ ದ ಅಫೆನ್ಸ್ ವಿಚ್ ಒಕೇಶನ್ ದ ಎಕ್ಸರ್ಸೈಸ್ ಆಫ್ ರೈಟ್. ಏನಂತ ಹೇಳ್ತಾರೆ? ರೀಸನೇಬಲ್ ಕಾಸ್ ಅಪ್ರಹೆನ್ಷನ್ that death will be caused. ಇಲ್ಲೇನ್ ಹೇಳ್ತಾರಪ್ಪ ಅಂತಂತಂದ್ರೆ ಪ್ರೈವೇಟ್ ಡಿಫೆನ್ಸ್ ಆಫ್ ದ ಬಾಡಿ ಎಕ್ಸ್ಟೆಂಡ್ಸ್ ಟು ವಾಲಂಟರಿಲಿ ಕಾಸಿಂಗ್ ಡೆತ್ ಇಫ್ ದ ಅಫೆನ್ಸ್. ವಾಲಂಟರಿ ಡೆತ್ ಅಫೆನ್ಸ್ ಕಾಸ್ ಮಾಡಿದಾಗ ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಯಾವ ರೈಟ್ ನ ಇಲ್ಲಿ ನಾವು ಕೇಳ್ತೀವಿ ಅಂತಂದ್ರೆ ರೀಸನೇಬಲ್ ಕಾಸ್ ಅಪ್ರಹೆನ್ಷನ್ ದಟ್ ಡೆತ್ ವಿಲ್ ಬಿ ಕಾಸ್ಡ್ ಅಂತ ಹೇಳಿ ಆನ್ಸರ್ ಇಲ್ಲಿ ಹೇಳ್ತೀವಿ. ಓಕೆ, ಅಂಡರ್ ಸೆಕ್ಷನ್ 498A the cruelty means and indicates includes ಏನಂತ ಹೇಳುತ್ತೆ ಇಲ್ಲಿ ಅದು ಓನ್ಲಿ ಡಿಮ್ಯಾಂಡ್ ಫಾರ್ ಡೌರಿನೂ ಆಗುತ್ತೆ ಹಾಗೂ ಫಿಸಿಕಲ್ ಟಾರ್ಚರ್ ಕೂಡ ಆಗುತ್ತೆ. ಈವನ್ ಫಿಸಿಕಲ್ ಟಾರ್ಚರ್, ಮೆಂಟಲ್ ಟಾರ್ಚರ್, ಡೌರಿ, ಹರಾಸ್ಮೆಂಟ್ ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ 498A ಕೆಳಗಡೆ ಕನ್ಸಿಡರ್ ಆಗುತ್ತೆ. ಓಕೆ, ವಾಟ್ ಈಸ್ ದ ಅಫೆನ್ಸ್ ವೇರ್ ಪ್ರಿಪರೇಷನ್ ಇಟ್ ಸೆಲ್ಫ್ ಆಫ್ ಅನ್ ಅಫೆನ್ಸ್ ಈಸ್ ಪನಿಷೇಬಲ್ ಪನಿಷೇಬಲ್ ಅಂತ ಕೇಳಿದಾಗ ಡೆಕಾಯ್ಟಿ ಅಂತ ಹೇಳಿ ಹೇಳ್ತೀವಿ. ಓಕೆ, ವಾಟ್ ಈಸ್ ದ ಅಫೆನ್ಸ್ ವೇರ್ ಪ್ರಿಪರೇಷನ್ ಇಟ್ ಸೆಲ್ಫ್ ಅನ್ ಅಫೆನ್ಸ್. ಡೆಕಾಯ್ಟಿಗೆ ನಾವು ಪ್ಲಾನಿಂಗ್ ಮಾಡ್ತಾ ಇದ್ರು, ಪ್ರಿಪರೇಷನ್ ಮಾಡ್ತಾ ಇದ್ರು ಕೂಡ ಅದೇನಾಗುತ್ತೆ ಪನಿಷೇಬಲ್ ಅಫೆನ್ಸ್ ಆಗುತ್ತೆ ಡೆಕಾಯ್ಟಿ. ಓಕೆ, ಸೊ 89th ಕ್ವಶನ್ ನೋಡೋಣ. ಇನ್ ರೆಕ್ಸ್ ವರ್ಸಸ್ ಗೋವಿಂದ ದ ಪಾಯಿಂಟ್ಸ್ ಆಫ್ distinction between the two provisions of the IPC were explained. ಯಾವ್ಯಾವ ಅಂದ್ರೆ ಸೆಕ್ಷನ್ 299 ಅಂಡ್ ಸೆಕ್ಷನ್ 300. ಸೆಕ್ಷನ್ 299 ಹಾಗೂ 300 ಮತ್ತೆ ಏನೇ ಡಿಸ್ಟಿಂಕ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಕೇಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಯಾವುದು? ರೆಕ್ಸ್ ವರ್ಸಸ್ ಗೋವಿಂದ ಕೇಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಸೆಕ್ಷನ್ ಕ್ವಶನ್ 19 ನೋಡೋಣ. A has a sexual intercourse with his own wife aged about 14 years with her consent. A committed offense of rape. ಇಲ್ಲೇನ್ ಹೇಳ್ತಾರೆ? 18 ಅಂಡರ್ ಏಜ್ 18 ಒಳಗಡೆ ಏಜ್ ಇದ್ರೆ ಲೇಡಿ ಕನ್ಸೆಂಟ್ ಕೊಟ್ಟರು ಕೂಡ ಅದೇನಾಗುತ್ತಪ್ಪ ಅಂತಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ಗೆ ಅದು ಏನಾಗುತ್ತೆ ರೇಪ್ ಅಂತ ಕನ್ಸಿಡರ್ ಆಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಅವರಿಗೆ ಅಷ್ಟೊಂದು ಇರೋದಿಲ್ಲ. ಸೊ ಹಿಂಗಾಗಿ ಏನಾಗುತ್ತಪ್ಪ ಅಂತಂತಂದ್ರೆ 18 ಏಜ್ ಕೆಳಗಡೆ ಇದ್ರೆ ಅದು ರೇಪ್ ಅಫೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಇವನ್ ಅವ್ನ ಓನ್ ವೈಫ್ ಇದ್ರು ಕೂಡ ಅವ್ಳು ಕನ್ಸೆಂಟ್ ಕೊಟ್ಟರು ಕೂಡ ಅದು ಅಂಡರ್ 18 ಏಜ್ ಇದ್ರೆ ರೇಪ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಓಕೆ, 91st ಕ್ವಶನ್. ಇಫ್ ಸುನ್ನಿ ಮುಸ್ಲಿಂ ಮ್ಯಾರಿ ವಿತ್ ಕಿತಾಬಿಯಾ ಗರ್ಲ್. ಇದು ಕ್ವಶನ್ ರಿಪೀಟ್ ಆಯ್ತು ಅನ್ಸುತ್ತೆ, ಅವಾಗಲೇ ನಾವು ನೋಡಿದ್ವಿ. ಸೊ ಇದು ವ್ಯಾಲಿಡ್ ಆಗಿದೆ ಅಂತ ಹೇಳ್ಬೋದು. ಅಂಡರ್ ಮುಸ್ಲಿಂ ಲಾ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಕ್ಯಾನ್ ಮೇಕ್ ವಿಲ್. ಅವ್ರು ಎಷ್ಟು ಪ್ರಾಪರ್ಟಿನ ವಿಲ್ ಮಾಡಬಹುದು ಅಂತ ಕೇಳಿದ್ರೆ ಎಲ್ಲಿವರೆಗೂ ಮಾಡಬಹುದು ಅಂದ್ರೆ 1/3 ಆಫ್ ಪ್ರಾಪರ್ಟಿ. ಅವ್ರದ್ದು 1/3 ಪ್ರಾಪರ್ಟಿ ಏನಿದೆ ಅದನ್ನ ಅವ್ರು ಏನ್ ಮಾಡಬಹುದು ಅಂದ್ರೆ ವಿಲ್ ಮಾಡಬಹುದು ಅವರು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಇನ್ ಮುಸ್ಲಿಂ ಲಾ ಮ್ಯಾರೇಜ್ ಕಾಂಟ್ರಾಕ್ಟ್ ವಿತೌಟ್ ವಿಟ್ನೆಸ್ ಈಸ್ ಏನಂತ ಹೇಳ್ತಾರೆ? ಇರ್ರೆಗ್ಯುಲರ್ ಅಂತ ಹೇಳ್ತಾರೆ. ವಿತೌಟ್ ವಿಟ್ನೆಸ್ ಅವ್ರ ಮ್ಯಾರೇಜ್ ಅನ್ನ ಇರ್ರೆಗ್ಯುಲರ್ ಅಂತ ಹೇಳಿ ಹೇಳ್ತಾರೆ. ವ್ಯಾಲಿಡ್ ಅಂತ ಹೇಳಕ್ಕಾಗಲ್ಲ, ಇರ್ರೆಗ್ಯುಲರ್ ಅಂತ ಹೇಳಿ ಹೇಳ್ತಾರೆ. ಅಂಡರ್ ಮುಸ್ಲಿಂ ಲಾ ಮುಸ್ಲಿಂ ಕ್ಯಾನ್ ಮೇಕ್ ಅ ಗಿಫ್ಟ್ ಆಫ್ ಹಿಸ್ ಪ್ರಾಪರ್ಟಿ. ಎಸ್ ಅಂದ್ರೆ 1/3 ಪ್ರಾಪರ್ಟಿ ಅಂತ ಹೇಳಿ ನಾವು ನೋಡಬಹುದು. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಗಿಫ್ಟ್ ಇನ್ ಮುಸ್ಲಿಂ ಲಾ ಈಸ್ ಕರೆಕ್ಟ್? ಯಾವ್ದು ಕರೆಕ್ಟ್ ಆಗಿದೆ ಅಂದ್ರೆ ಗಿಫ್ಟ್ ಕ್ಯಾನ್ ಬಿ ಮೇಡ್ ಓರಲಿ ಅಂಡ್ ಇನ್ ರೈಟಿಂಗ್ ಬೋತ್ ವೇಸ್. ಯಾವ್ದು ಕರೆಕ್ಟ್ ಆಗಿರುತ್ತೆ ಇದರಲ್ಲಿ? ಗಿಫ್ಟ್ ಓರಲಿನೂ ಆಗಿರ್ಬೇಕು ಮತ್ತು ರೈಟಿಂಗ್ ಅಲ್ಲಿ ಕೂಡ ಗಿಫ್ಟ್ ಇರ್ಬೇಕು. ಅಂದಾಗ ಮಾತ್ರ ಅದೇನಾಗುತ್ತಪ್ಪ ಅಂತಂದ್ರೆ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಹೇಳ್ತೀವಿ. ಓಕೆ,
ಸೊ ಇಲ್ಲಿಗೆ ಇದು AIB 4 ನ ಸೆಟ್ ಡಿ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿರೋದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೆ ಇದ್ರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಓಕೆ, ಸೊ ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ನಾನು AIB 5 ನ ಕ್ವಶನ್ ಪೇಪರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ ಅಂಡ್ ಗುಡ್ ಟೈಮ್. ಓಕೆ, ಸೊ ಅಲ್ಲಿವರೆಗೂ ಬಾಯ್ ಬಾಯ್.